ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕಾರ್ಡಿಯಾಕ್ ಔಟ್ಪುಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು, ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ಕಾರ್ಡಿಯಾಕ್ ಔಟ್ಪುಟನ್ನು ಅಫೆಕ್ಟ್ ಮಾಡ್ತವೆ ಅಂತ ಪ್ರತಿಯೊಂದು ನಾವು ಈ ವಿಡಿಯೋದಲ್ಲಿ ನೋಡೋಣ. ಯಾವ ಸಮಯದಲ್ಲಿ ಯಾವ ಸಿಚುವೇಷನ್ನಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಪ್ರತಿಯೊಂದನ್ನು ನೋಡೋಣ. ಓಕೆ, ಸೊ ಫಸ್ಟ್ ಡೆಫಿನೇಷನ್, ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು. ಓಕೆ, ಸೊ ಇಲ್ಲಿ ಕಾರ್ಡಿಯಾಕ್ ಅಂದರೆ ಹಾರ್ಟ್, ಔಟ್ಪುಟ್ ಅಂದರೆ ಪಂಪ್ ಮಾಡ್ತಾ ಇದೆ. ಏನು ಪಂಪ್ ಮಾಡ್ತಾ ಇದೆ? ಹಾರ್ಟ್ ಏನು ಪಂಪ್ ಮಾಡುತ್ತೆ? ಬ್ಲಡನ್ನು ಪಂಪ್ ಮಾಡುತ್ತೆ. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು? ನಮ್ಮ ಹಾರ್ಟ್ ಎಷ್ಟು ಬ್ಲಡ್ ಪಂಪ್ ಮಾಡ್ತಾ ಇದೆ ಅದನ್ನು ನಾವು ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವು ನೋಡೋಣ ಡೆಫಿನೇಷನ್. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಅ ಅಮೌಂಟ್ ಆಫ್ ಬ್ಲಡ್ ಪಂಪ್ಡ್ ಬೈ ಈಚ್ ವೆಂಟ್ರಿಕಲ್ ಆಫ್ ದಿ ಹಾರ್ಟ್ ಪರ್ ಮಿನಿಟ್. ಓಕೆ, ಸೊ ಅಮೌಂಟ್ ಆಫ್ ದಿ ಬ್ಲಡ್ ಪಂಪ್ಡ್ ಏನಾಗಿದೆ? ಅಮೌಂಟ್ ಆಫ್ ಬ್ಲಡ್, ಎಷ್ಟು ಬ್ಲಡ್ ಪಂಪ್ ಆಗಿದೆ ಬೈ ಈಚ್ ವೆಂಟ್ರಿಕಲ್ ಆಫ್ ದಿ ಹಾರ್ಟ್. ಹೌದು ಸರ್, ವೆಂಟ್ರಿಕಲ್ ಆಫ್ ದಿ ಹಾರ್ಟಿಂದ ಎಷ್ಟು ಬ್ಲಡ್ ಪಂಪ್ ಆಗಿದೆ ಪರ್ ಮಿನಿಟ್, ಅದನ್ನು ನಾವು ಏನಂತ ಹೇಳ್ತೀವಿ? ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಓಕೆ, ಸೊ 1 ನಿಮಿಷದಲ್ಲಿ ನಾವು ವೆಂಟ್ರಿಕಲ್ಸ್ ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡಿದ್ದಾವೆ ಅದನ್ನು ನಾವು ಏನಂತ ಹೇಳ್ತೀವಿ? ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಡೆಫಿನೇಷನ್. ಓಕೆ, ಕಾರ್ಡಿಯಾಕ್ ಔಟ್ಪುಟ್ ಇಸ್ ದ ಅಮೌಂಟ್ ಆಫ್ ಬ್ಲಡ್ ಪಂಪ್ಡ್ ಬೈ ದಿ ಈಚ್ ವೆಂಟ್ರಿಕಲ್ ಆಫ್ ದಿ ಹಾರ್ಟ್ ಪರ್ ಮಿನಿಟ್, ಅಥವಾ ನಾವು ಏನಂತ ಹೇಳ್ಬೋದು? ಅಮೌಂಟ್ ಆಫ್ ದಿ ಬ್ಲಡ್ ಪಂಪ್ಡ್ ಬೈ ಹಾರ್ಟ್ ಇನ್ 1 ಮಿನಿಟ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಈ ಥರ ಈಸಿ ಕೂಡ ನೀವು ಹೇಳ್ಬೋದು. ಸೊ ನೆಕ್ಸ್ಟ್ ಫಾರ್ಮುಲಾ. ಓಕೆ, ಸೊ ಕಾರ್ಡಿಯಾಕ್ ಔಟ್ಪುಟ್ ಫಾರ್ಮುಲಾ ನಾವು ಹೇಗೆ ಕಂಡುಹಿಡಬೇಕು ಸರ್ ಕಾರ್ಡಿಯಾಕ್ ಔಟ್ಪುಟನ್ನು ಕಾರ್ಡಿಯಾಕ್ ಔಟ್ಪುಟನ್ನು ಅಂತ ಕೇಳಿದಾಗ, ಸೊ ಕಾರ್ಡಿಯಾಕ್ ಔಟ್ಪುಟ್ CO ಮೀನ್ಸ್ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್ ಮಲ್ಟಿಪ್ಲೈಡ್ ಬೈ ಹಾರ್ಟ್ ರೇಟ್. ಸೊ ಕಾರ್ಡಿಯಾಕ್ ಔಟ್ಪುಟ್ ಯಾವಾಗ ಬರುತ್ತೆ ಸರ್? ಸ್ಟ್ರೋಕ್ ವಾಲ್ಯೂಮನ್ನು ನಾವು ಹಾರ್ಟ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕಾರ್ಡಿಯಾಕ್ ಔಟ್ಪುಟ್ ಬರುತ್ತೆ. ಸೊ ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಏನು, ಹಾರ್ಟ್ ರೇಟ್ ಅಂದರೆ ಏನು ನಿಮಗೆ ಗೊತ್ತಿದೆ. ಹಾರ್ಟ್ ರೇಟ್ ಅಂದರೆ ಎಷ್ಟು ಬೀಟ್ ನಮ್ಮ ಹಾರ್ಟ್ ಬೀಟ್ ಮಾಡ್ತಾ ಇದೆ. ಓಕೆ, ಎಷ್ಟು ಸಾರಿ ನಮ್ಮ ಹಾರ್ಟ್ ಬೀಟ್ ಮಾಡ್ತಾ ಇದೆ ಅದನ್ನು ನಾವು ಏನಂತ ಹೇಳ್ತೀವಿ? ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಏನು? ಅಮೌಂಟ್ ಆಫ್ ಬ್ಲಡ್ ಪಂಪ್ಡ್ ಬೈ ದಿ ಹಾರ್ಟ್ ಇನ್ 1 ಬೀಟ್. ಓಕೆ, ಸೊ 1 ಸರಿ ಪಂಪ್ ಆದಾಗ ನಮ್ಮ ಹಾರ್ಟ್ 1 ಸರಿ ಬೀಟ್ ಮಾಡಿದಾಗ ಎಷ್ಟು ಬ್ಲಡ್ ಪಂಪ್ ಆಗಿದೆ ಅದನ್ನು ನಾವು ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಸೊ ಡೆಫಿನೇಷನ್ ನೋಡೋಣ ಕೆಳಗಡೆ ನಾವು ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಏನು ಅಂತ. ಓಕೆ, ಸೊ ಡೆಫಿನೇಷನ್ ನಾವು ನೋಡಿದರೆ ಅಮೌಂಟ್ ಆಫ್ ಬ್ಲಡ್ ಪಂಪ್ಡ್ ಬೈ ದಿ ವೆಂಟ್ರಿಕಲ್ ಇನ್ 1 ಹಾರ್ಟ್ ಬೀಟ್. ಓಕೆ, ಸೊ 1 ಹಾರ್ಟ್ ಬೀಟಲ್ಲಿ ನಮ್ಮ ಹಾರ್ಟ್ ಅಥವಾ ನಮ್ಮ ವೆಂಟ್ರಿಕಲ್ ಎಷ್ಟು ಬ್ಲಡ್ಡನ್ನು ಪಂಪ್ ಮಾಡ್ತಾ ಇದೆ ಅದನ್ನು ನಾವು ಏನಂತ ಹೇಳ್ತೀವಿ? ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರೋಕ್ ವಾಲ್ಯೂಮ್ ಅಂದರೆ ಏನು ಸರ್? 1 ಬೀಟಲ್ಲಿ, ಓಕೆ, ಒನ್ ಸಾರಿ ನಮ್ಮ ಹಾರ್ಟ್ ಬೀಟ್ ಆಗಿದೆ, 1 ಬೀಟಲ್ಲಿ ಎಷ್ಟು ಬ್ಲಡ್ ಔಟ್ಪುಟ್ ಆಗಿದೆ, ಎಷ್ಟು ಬ್ಲಡ್ ಪಂಪ್ ಆಗಿದೆ ಅಥವಾ ಔಟ್ಪುಟ್ ಆಗಿದೆ ಅದನ್ನು ನಾವು ಏನಂತ ಹೇಳ್ತೀವಿ? ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. SV ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಸರ್ ನಾರ್ಮಲಿ ಇದು ಎಷ್ಟಿರ್ಬೋದು? 70 ml. ಓಕೆ, ಎಷ್ಟಿರುತ್ತೆ? ನಾರ್ಮಲಿ 70 ml ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಹಾರ್ಟ್ ರೇಟ್. ಓಕೆ, ನಂಬರ್ ಆಫ್ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್. ಓಕೆ, 1 ಮಿನಿಟಲ್ಲಿ ನಮ್ಮ ಹಾರ್ಟ್ ಎಷ್ಟು ಸಾರಿ ಬೀಟ್ ಮಾಡುತ್ತೆ ಅದನ್ನು ನಾವು ಹಾರ್ಟ್ ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಹಾರ್ಟ್ ರೇಟ್ ಅಂದರೆ ಏನು? ನಂಬರ್ ಆಫ್ ಹಾರ್ಟ್ ಬೀಟ್ ಪರ್ ಮಿನಿಟ್. ಓಕೆ, ಸೊ ನಾರ್ಮಲಿ ಎಷ್ಟಿರುತ್ತೆ ಅಡಲ್ಟ್ ಹತ್ರ? 60 to 100 ಬೀಟ್ಸ್ ಪರ್ ಮಿನಿಟ್. ಓಕೆ, 60 to 100 ಬೀಟ್ಸ್ ಪರ್ ಮಿನಿಟ್. ಸ್ಟ್ರೋಕ್ ವಾಲ್ಯೂಮ್ ಎಷ್ಟಿತ್ತು ಸರ್? 1 ಸರಿ ನಮ್ಮ ಹಾರ್ಟ್ ಬೀಟ್ ಆದಾಗ ಎಷ್ಟು ಬ್ಲಡ್ ಪಂಪ್ ಆಗ್ತಾ ಇದೆ? 70 ml. ಓಕೆ, ಸೊ ನಾವು ಫಾರ್ಮುಲಾದಲ್ಲಿ ನೋಡಿದಾಗ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಮಲ್ಟಿಪ್ಲೈಡ್ ಬೈ ಹಾರ್ಟ್ ರೇಟ್. ಓಕೆ, ಸೊ ನಮಗೆ ಗೊತ್ತಿದೆ ಸರ್, ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ಸ್ ಟು ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಸ್ಟ್ರೋಕ್ ವಾಲ್ಯೂಮ್ ಎಷ್ಟಿದೆ? 70 ml. ಓಕೆ, ಸೊ ಇಂಟು ಹಾರ್ಟ್ ರೇಟ್. ಹಾರ್ಟ್ ರೇಟ್ ಎಷ್ಟಿದೆ? ನಾವು ಇಲ್ಲಿ ನೋಡ್ಬೋದು 60 to 100 ಇದೆ. ಸೊ ಇದು ಕೂಡ ನಾವು ಏನು ತೊಗೊಂಡೋಣ? 70. ಓಕೆ, 60 to 100 ಅಂದರೆ ಅಷ್ಟು, ಅದ್ರ ಮಧ್ಯದಲ್ಲಿ ನಾವು 70 ತೊಗೊಂಡೋಣ.
ಸೊ ಇವಾಗ ಏನಾಗುತ್ತೆ, ಸೊ 70 × 74 900 4900. ಓಕೆ, ಸೊ ನಿಯರ್ಲಿ ಇದೇನಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 5000 ml. ಓಕೆ, ಸೊ ನಮ್ಮ ಹಾರ್ಟ್ 1 ನಿಮಿಷದಲ್ಲಿ ಎಷ್ಟು ಬ್ಲಡ್ ಪಂಪ್ ಮಾಡುತ್ತೆ? ನಾರ್ಮಲ್ ಕಾರ್ಡಿಯಾಕ್ ಔಟ್ಪುಟ್ ಎಷ್ಟಿರುತ್ತೆ? ಅಪ್ರಾಕ್ಸಿಮೇಟ್ಲಿ 5 ಲೀಟರ್. ಓಕೆ, ಸೊ 5 ಲೀಟರ್ 1 ನಿಮಿಷದಲ್ಲಿ ನಮ್ಮ ಹಾರ್ಟ್ ಎಷ್ಟು ಪಂಪ್ ಮಾಡ್ತಾ ಇದೆ? 5 ಲೀಟರ್ ಎಟ್ ರೆಸ್ಟ್. ಓಕೆ, ಸೊ ರೆಸ್ಟ್ ಪೊಸಿಷನಲ್ಲಿದ್ದಾಗ 5 ಲೀಟರ್ ನಮ್ಮ ಹಾರ್ಟ್ ಪ್ರತಿ ನಿಮಿಷ ಏನು ಮಾಡ್ತಾ ಇದೆ? ಬೀಟ್ ಮಾಡ್ತಾ ಇದೆ. ಸೊ ಐ ಥಿಂಕ್ ನಿಮಗೆ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ ಏನು ಅರ್ಥ ಆಗಿರ್ಬೋದು. ಸೊ ಕಾರ್ಡಿಯಾಕ್ ಔಟ್ಪುಟ್ ಅಂದರೆ 1 ನಿಮಿಷದಲ್ಲಿ ನಮ್ಮ ಹಾರ್ಟ್ ಎಷ್ಟು ಬೀಟ್ ಮಾಡುತ್ತೆ, ಓಕೆ ಸಾರಿ ಎಷ್ಟು ಬ್ಲಡ್ ಪಂಪ್ ಮಾಡುತ್ತೆ 1 ನಿಮಿಷದಲ್ಲಿ. ಓಕೆ, ಸೊ ಅದ್ರ ಫಾರ್ಮುಲಾ ನಾವು ನೋಡಿದಾಗ ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಓಕೆ, ಸ್ಟ್ರೋಕ್ ವಾಲ್ಯೂಮ್ ಅಂದರೆ 1 ಹಾರ್ಟ್ ಬೀಟಲ್ಲಿ ಎಷ್ಟು ಬ್ಲಡ್ ಪಂಪ್ ಆಗ್ತಾ ಇದೆ ಅದನ್ನು ನಾವು ಸ್ಟ್ರೋಕ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಸೊ ಹಾರ್ಟ್ ರೇಟ್ ಅಂದರೆ ಏನು? ನಂಬರ್ ಆಫ್ ಹಾರ್ಟ್ ಬೀಟ್ ಪರ್ ಮಿನಿಟ್. 2 ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರ್ತಾ ಇದೆ ಸರ್? ಅಪ್ರಾಕ್ಸಿಮೇಟ್ಲಿ 5 ಲೀಟರಷ್ಟು ಏನು ಬರ್ತಾ ಇದೆ? ಕಾರ್ಡಿಯಾಕ್ ಔಟ್ಪುಟ್ ಬರ್ತಾ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಫ್ಯಾಕ್ಟರ್ಸ್ ವಿಚ್ ಆರ್ ಅಫೆಕ್ಟಿಂಗ್ ಕಾರ್ಡಿಯಾಕ್ ಔಟ್ಪುಟ್. ಓಕೆ, ಸೊ ಯಾವ್ಯಾವ ಫ್ಯಾಕ್ಟರ್ಸ್ ಇದ್ದಾವೆ ನಮ್ಮ ಕಾರ್ಡಿಯಾಕ್ ಔಟ್ಪುಟನ್ನು ಹೆಚ್ಚು ಅಥವಾ ಕಡಿಮೆ ಮಾಡಬಹುದು? ಓಕೆ, ಕಾರ್ಡಿಯಾಕ್ ಔಟ್ಪುಟ್ ಹೆಚ್ಚು ಕಡಿಮೆ ಯಾವ ಫ್ಯಾಕ್ಟರ್ ಮಾಡ್ತವೆ ಅಂತ ಕೇಳಿದಾಗ, ಸೊ ನಾವು ಇದನ್ನು 2 ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್, ಇನ್ನೊಂದು ಪ್ಯಾಥಾಲಜಿಕಲ್ ಫ್ಯಾಕ್ಟರ್ಸ್. ಓಕೆ, ಸೊ ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್ ನಾವು ಮೊದಲು ನೋಡೋಣ. ಫಿಸಿಯೋಲಾಜಿಕಲ್ ಫ್ಯಾಕ್ಟರ್ಸ್, ಓಕೆ, ಸೊ ನಮಗೆ ಗೊತ್ತಿದೆ ಕಾರ್ಡಿಯಾಕ್ ಔಟ್ಪುಟ್ ಈಸ್ ಈಕ್ವಲ್ ಟು ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಓಕೆ, ಸೊ ಇಲ್ಲಿ ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆದರೂ ಕೂಡ ಏನಾಗುತ್ತೆ? ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಅಥವಾ ಹಾರ್ಟ್ ರೇಟ್ ಇನ್ಕ್ರೀಸ್ ಆದರೂ ಕೂಡ ನಮ್ಮ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ನಾವು ಎಷ್ಟು ಹೇಳಿದ್ದೀವಿ? ಸೊ ಸ್ಟ್ರೋಕ್ ವಾಲ್ಯೂಮ್ ಎಷ್ಟಿದೆ ಸರ್? 80 ಇದೆ. ಓಕೆ, ಸೊ ಹಾರ್ಟ್ ರೇಟ್ ಎಷ್ಟಿದೆ? ಇದು ಕೂಡ 70 ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ 5 ಲೀಟ್ರ್ಗಿಂತ ಜಾಸ್ತಿ ಬರುತ್ತೆ. 5 ಲೀಟರ್ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಬರುತ್ತೆ ಅಂದರೆ ಅರ್ಥ ಏನು? ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆದರೂ ಕೂಡ ನಮ್ಮ ಏನಾಗುತ್ತೆ? ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಸ್ಟ್ರೋಕ್ ವಾಲ್ಯೂಮ್ ಯಾವ ಸಮಯದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ. ಓಕೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸ್ಟ್ರೋಕ್ ವಾಲ್ಯೂಮ್. ಓಕೆ, ಸೊ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಕಾರ್ಡಿಯಾಕ್ ಔಟ್ಪುಟ್ಟಲ್ಲಿ ಇದು ಫಿಸಿಯೋಲಾಜಿಕಲ್ ಫ್ಯಾಕ್ಟರ್. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್, ಸೊ ಯಾವಾಗ ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಆ ಸಮಯದಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಫಸ್ಟ್ ಇದರಲ್ಲಿ ನೋಡ್ತೀವಿ ನಾವು ವೀನಸ್ ರಿಟರ್ನ್. ಓಕೆ, ಸೊ ವೀನಸ್ ರಿಟರ್ನ್ ಅಂದರೆ ಸುಪೀರಿಯರ್ ಆ್ಯಂಡ್ ಇಂಫೀರಿಯರ್ ವನಕ್ಕೆ ಇದ್ದಾವೆ. ಓಕೆ, ಸೊ ದಿಸ್ ಈಸ್ ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, left atrium, left ventricle. So this is inferior, superior. Okay, superior vena keva, inferior vena keva. Okay, so venous return ಅಂದ್ರೆ ಏನು? ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವನಕೇವ ಎಷ್ಟು ಬ್ಲಡ್ ರಿಟರ್ನ್ ತಂದು ಕೊಡ್ತಾ ಇದ್ದಾವೆ. ಓಕೆ, ಸೊ ವೀನಸ್ ರಿಟರ್ನ್ ಜಾಸ್ತಿ ಇದ್ದರೆ ಜಾಸ್ತಿ ವೆಂಟ್ರಿಕಲ್ ಒಳಗಡೆ ಬರುತ್ತೆ, ವೆಂಟ್ರಿಕಲ್ ಜಾಸ್ತಿ ಮಾಡುತ್ತೆ. ಓಕೆ, ಮತ್ತು ಇದೇ ಥರ ಈ ವೆಂಟ್ರಿಕಲ್ ಕೂಡ ಜಾಸ್ತಿ ಔಟ್ಪುಟ್ ಮಾಡುತ್ತೆ. ವೀನಸ್ ರಿಟರ್ನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಕಾರ್ಡಿಯಾಕ್ ಔಟ್ಪುಟ್ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನಮ್ಮ ಹಾರ್ಟ್ ಹತ್ರ ಎಷ್ಟು ಬ್ಲಡ್ ಬರ್ತಾ ಇದೆಯಲ್ಲ ಅಷ್ಟೇ ಬ್ಲಡ್ ನಮ್ಮ ಹಾರ್ಟ್ ಏನು ಮಾಡುತ್ತೆ? ಪಂಪ್ ಮಾಡುತ್ತೆ. ಓಕೆ, ಸೊ ಇಲ್ಲಿದೆ ನೋಡಿ ವೀನಸ್ ರಿಟರ್ನ್, ದಿ ಅಮೌಂಟ್ ಆಫ್ ಬ್ಲಡ್ ರಿಟರ್ನಿಂಗ್ ಟು ದಿ ಹಾರ್ಟ್. ಎಸ್, ಇದೇನಾಗ್ತಾ ಇದೆ? ರಿಟರ್ನ್ ಆಗ್ತಾ ಇದೆ ಹಾರ್ಟಿಗೆ. ಓಕೆ, ಫ್ರಮ್ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವನ ಕೇವ. ಓಕೆ, ಇನ್ಕ್ರೀಸ್ಡ್ ವೀನಸ್ ರಿಟರ್ನ್ ಸ್ಟ್ರೆಚಸ್ ಹಾರ್ಟ್ ಮಸಲ್. ಹೌದು ಸರ್, ಎಷ್ಟು ಜಾಸ್ತಿ ವೀನಸ್ ರಿಟರ್ನ್ ಇರುತ್ತೆ ನಮ್ಮ ಹಾರ್ಟ್ ಮಸಲ್ ಅಷ್ಟು ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಏನಾಗುತ್ತೆ? ಅಷ್ಟು ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಓಕೆ, ಸೊ ಜಾಸ್ತಿ ಹಾರ್ಟ್ ಮಸಲ್ ಸ್ಟ್ರೆಚ್ ಆದಾಗ ಏನಾಗುತ್ತೆ? ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಓಕೆ, ಜಾಸ್ತಿ ನಮ್ಮ ಹಾರ್ಟ್ ಮಸಲ್ಸ್ ಸ್ಟ್ರೆಚ್ ಆದಾಗ ಸೊ ಫೋರ್ಸ್ಫುಲ್ಲಿ ಕಾಂಟ್ರ್ಯಾಕ್ಟ್ ಮಾಡುತ್ತೆ, ಅದು ಫೋರ್ಸ್ಫುಲ್ಲಿ ಕಾಂಟ್ರ್ಯಾಕ್ಟ್. ಓಕೆ, ಸೊ ಫೋರ್ಸ್ಫುಲ್ ಕಾಂಟ್ರ್ಯಾಕ್ಷನ್ ಆದಾಗ ಜಾಸ್ತಿ ಬ್ಲಡ್ ಹೊರಗಡೆ ಹೋಗುತ್ತೆ. ಓಕೆ, ಸೊ 1 ಬೀಟ್ ಒಳಗಡೆ ಜಾಸ್ತಿ ಬ್ಲಡ್ ಹೊರಗಡೆ ಹೋಗುತ್ತೆ. ಅದೇ ಪ್ರತಿ ಸಮಯ ಆಗ್ತಾ ಇದೆ ಏನಾಗುತ್ತೆ?
ಕಾರ್ಡಿಯಕ್ ಔಟ್ಪುಟ್ ಇಂಕ್ರೀಸ್ ಆಗುತ್ತೆ. ಓಕೆ, ಸೊ ವೀನಸ್ ರಿಟರ್ನ್ ಜಾಸ್ತಿ ಆದಾಗ ಹರ್ಟ್ ಮಸಲ್ಸ್ ಕೂಡ ಜಾಸ್ತಿ ಸ್ಟ್ರೆಚ್ ಆಗುತ್ತೆ. ಓಕೆ, ಹರ್ಟ್ ಮಸಲ್ ಜಾಸ್ತಿ ಸ್ಟ್ರೆಚ್ ಆದಾಗ ಏನಾಗುತ್ತೆ, ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ನಮಗೆ ಗೊತ್ತಿದೆ ಸರ್, ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಕಾರ್ಡಿಯಕ್ ಔಟ್ಪುಟ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಫ್ರ್ಯಾಂಕ್ ಸ್ಟಾರ್ಲಿಂಗ್ಸ್ ಲಾ. ಓಕೆ, ಸೊ ಫ್ರ್ಯಾಂಕ್ ಸ್ಟಾರ್ಲಿಂಗ್ಸ್ ಲಾ ಅವ್ರು ಏನು ಹೇಳ್ತಾರೆ ಅಂದರೆ, ಎಷ್ಟು ಜಾಸ್ತಿ ವೀನಸ್ ರಿಟರ್ನ್ ಇರುತ್ತೆ ಅಷ್ಟು ಜಾಸ್ತಿ ಮಸಲ್ಸ್ ಏನಾಗುತ್ತವೆ, ಸ್ಟ್ರೆಚ್ ಆಗ್ತವೆ. ಮಸಲ್ ಜಾಸ್ತಿ ಸ್ಟ್ರೆಚ್ ಆದರೆ ಅದು ಫೋರ್ಸ್ಫುಲ್ ಕಾಂಟ್ರಾಕ್ಷನ್ ಮಾಡುತ್ತೆ ಅಂತ ಫ್ರ್ಯಾಂಕ್ ಸ್ಟಾರ್ಲಿಂಗ್ ಲಾ ಹೇಳುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ವೀನಸ್ ರಿಟರ್ನ್ ಜಾಸ್ತಿ ಇದ್ದರೆ ಜಾಸ್ತಿ ಕಾರ್ಡಿಯಕ್ ಔಟ್ಪುಟ್, ವೀನಸ್ ರಿಟರ್ನ್ ಕಡಿಮೆ ಇದ್ದರೆ ಕಡಿಮೆ ಕಾರ್ಡಿಯಕ್ ಔಟ್ಪುಟ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಆರ್ ಮಯೋಕಾರ್ಡಿಯಲ್ ಕಾಂಟ್ರಾಕ್ಟಿಲಿಟಿ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಫೋರ್ಸ್ ಆಫ್ ಕಾಂಟ್ರಾಕ್ಷನ್, ಎಷ್ಟು ಜಾಸ್ತಿ ಫೋರ್ಸ್ಫುಲ್ ಕಾಂಟ್ರಾಕ್ಷನ್ ಇರುತ್ತೆ ಅಷ್ಟು ಜಾಸ್ತಿ ಕಾರ್ಡಿಯಕ್ ಔಟ್ಪುಟ್ ಇರುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಸ್ಟ್ರೆಂತ್ ಆಫ್ ಹರ್ಟ್ ಮಸಲ್ ಕಾಂಟ್ರಾಕ್ಷನ್. ಹೌದು ಸರ್, ನಮ್ಮ ಮಸಲ್ ಕಾಂಟ್ರಾಕ್ಷನ್ ಆಗೋ ಟೈಮ್ ಎಷ್ಟು ಸ್ಟ್ರೆಂತ್ ಇದೆ, ನಮ್ಮ ಹರ್ಟ್ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟು ಸರಿಯಾಗದು ಏನು ಮಾಡುತ್ತೆ, ಕಾಂಟ್ರಾಕ್ಟ್ ಮಾಡುತ್ತೆ. ಅಂದರೆ ಅಷ್ಟು ಸರಿಯಾಗದು ಏನು ಮಾಡುತ್ತೆ, ಪಂಪ್. ಅಷ್ಟು ಸರಿಯಾಗಿದೆ ಏನು ಮಾಡುತ್ತೆ, ಪಂಪ್ ಮಾಡುತ್ತೆ. ಓಕೆ, ಇನ್ಕ್ರೀಸ್ಡ್ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಏನಾಗುತ್ತೆ, ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಇನ್ಕ್ರೀಸ್ ಆದಾಗ ಕ್ಯಾಲ್ಶಿಯಂ ಆ್ಯಂಡ್ ಕೆಟಕೊಲಮೈನ್. ಓಕೆ, ಸೊ ಸ್ಟಿಮ್ಯುಲೇಷನ್ ಇನ್ಕ್ರೀಸ್ ಆದಾಗ, ಕ್ಯಾಲ್ಶಿಯಂ ಇನ್ಕ್ರೀಸ್ ಆದಾಗ, ಕೆಟಕೊಲಮೈನ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಅಂದರೆ ಏನು ಮಾಡುತ್ತೆ, ಇದು ಹಾರ್ಟ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ. ಏನು ಮಾಡುತ್ತೆ, ಹಾರ್ಟ್ ರೇಟನ್ನು ಇನ್ಕ್ರೀಸ್ ಮಾಡುತ್ತೆ. ಫೋರ್ಸ್ಫುಲ್ ಕಾಂಟ್ರಾಕ್ಷನ್ ಕೊಡುತ್ತೆ. ಏನು ಮಾಡುತ್ತೆ, ಫೋರ್ಸ್ಫುಲ್ ಕಾಂಟ್ರಾಕ್ಷನ್ ಇದು ಕೊಡುತ್ತೆ. ಸೊ ಫೋರ್ಸ್ಫುಲ್ ಕಾಂಟ್ರಾಕ್ಷನ್ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಕಾರ್ಡಿಯಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಸೊ ಯಾವಾಗ ಸರ್, ಯಾವ ಸಮಯದಲ್ಲಿ ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಯಾವ ಸಮಯದಲ್ಲಾಗುತ್ತೆ, ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಆಗೋ ಸಮಯದಲ್ಲಿ ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಸರ್ ಡಿಕ್ರೀಸ್ ಯಾವಾಗ ಆಗುತ್ತೆ, ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಡಿಕ್ರೀಸ್ ಯಾವಾಗ ಆಗುತ್ತೆ, ನಮ್ಮ ಹರ್ಟ್ ಕಾಂಟ್ರಾಕ್ಟ್ ಯಾವಾಗ ಸರಿಯಾಗಿ ಮಾಡಲ್ಲ ಅಂತ ಕೇಳಿದಾಗ, ಹೈಪಾಕ್ಸಿಯಾ ಇದ್ದಾಗ, ಆ್ಯಸಿಡೋಸಿಸ್ ಇದ್ದಾಗ, ಹಾರ್ಟ್ ಡಿಸೀಸ್ ಇದ್ದಾಗ. ಓಕೆ, ಸೊ ವಾಟ್ ಈಸ್ ಹೈಪಾಕ್ಸಿಯಾ? ಹೈಪಾಕ್ಸಿಯಾ ಅಂದರೆ ಏನು? ಹೈಪಾಕ್ಸಿಯಾ ಮೀನ್ಸ್ ಡಿಕ್ರೀಸ್ಡ್ ಆಕ್ಸಿಜನ್ ಇನ್ ಟಿಶ್ಯೂ. ಓಕೆ, ಸೊ ಟಿಶ್ಯೂ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದಾಗ ನಮ್ಮ ಹಾರ್ಟ್ ಸರಿಯಾಗಿ ಪಂಪ್ ಮಾಡೋಲ್ಲ. ಓಕೆ, ಸೊ ಹೈಪಾಕ್ಸಿಯಾ ಇದ್ದಾಗ. ಆ್ಯಸಿಡೋಸಿಸ್ ಅಂದರೆ ನಮ್ಮ ಬ್ಲಡ್ pH ಏನಾಗಿದೆ, ಕಡಿಮೆ ಆಗಿದೆ. ನಮ್ಮ ಬ್ಲಡ್ pH ಏನಾಗಿದೆ, ಆ್ಯಸಿಡಿಕ್ ಆಗಿದೆ, ಆ್ಯಸಿಡೋಸಿಸ್ ಅಂತ ಹೇಳ್ತೀವಿ. ಹಾರ್ಟ್ ಡಿಸೀಸ್. ಓಕೆ, ಸೊ ಹಾರ್ಟ್ ಡಿಸೀಸ್ ಇದ್ದಾಗ ಕೂಡ ನಮ್ಮ ಹಾರ್ಟ್ ಸರಿಯಾಗಿ ಕಾಂಟ್ರಾಕ್ಟ್ ಮಾಡೋದಿಲ್ಲ, ನಮ್ಮ ಹಾರ್ಟ್ ಸರಿಯಾಗಿ ಪಂಪ್ ಮಾಡೋದಿಲ್ಲ. ಓಕೆ, ಸೊ ಎರಡು ಚಾನ್ಸಸ್ ಇರ್ತವೆ, ಒಂದು ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು. ಸರ್ ಇನ್ಕ್ರೀಸ್ ಯಾವಾಗುತ್ತೆ, ಸಿಂಪಥೆಟಿಕ್ ಸ್ಟಿಮ್ಯುಲೇಷನ್ ಒಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಡಿಕ್ರೀಸ್ ಯಾವಾಗಬೋದು, ಹೈಪಾಕ್ಸಿಯಾ, ಆ್ಯಸಿಡೋಸಿಸ್, ಹಾರ್ಟ್ ಡಿಸೀಸಲ್ಲಿ ಆಗ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಪೆರಿಫೆರಲ್ ರೆಸಿಸ್ಟೆನ್ಸ್. ಓಕೆ, ಸೊ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂದರೆ ಏನು, ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂದರೆ ಏನು? ಓಕೆ, ಸೊ ನಿಮಗೆ ಗೊತ್ತಿದೆ ಬ್ಲಡ್ ಪ್ರೆಷರ್. ಓಕೆ, ಸೊ ವಾಟ್ ಈಸ್ ಬ್ಲಡ್ ಪ್ರೆಷರ್? ಬ್ಲಡ್ ಪ್ರೆಷರ್ ಅಂದರೆ ಏನು? ಪ್ರೆಷರ್, ಬ್ಲಡ್ applying pressure on wall of blood vessels. ಓಕೆ, ಸೊ ಬ್ಲಡ್ ಪ್ರೆಷರ್ ಅಂದರೆ ಏನು ಸರ್? ಬ್ಲಡ್ ಏನು ಮಾಡ್ತಾ ಇದೆ, ಪ್ರೆಷರ್ ಅಪ್ಲೈ ಮಾಡ್ತಾ ಇದೆ ಆನ್ ದಿ ವಾಲ್ಸ್ ಆಫ್ ದಿ ಬ್ಲಡ್ ವೆಸಲ್. ಓಕೆ, ಸೊ ಬ್ಲಡ್ ವೆಸಲ್ ಇದೆ ಸರ್. ಓಕೆ, ಸೊ ಅದ್ರ ವಾಲ್ ಮೇಲೆ ಇದು ಏನು ಮಾಡುತ್ತೆ, ಪ್ರೆಷರ್ ಅಪ್ಲೈ ಮಾಡುತ್ತೆ. ಬ್ಲಡ್ ಏನು ಮಾಡ್ತಾ ಇದೆ, ಸೊ ಇದು ಒಳಗಡೆ ಬ್ಲಡ್ ಇದೆ. ಓಕೆ, ಸೊ ಬ್ಲಡ್ ಏನು ಮಾಡ್ತಾ ಇದೆ, ವಾಲ್ ಮೇಲೆ ಪ್ರೆಷರ್ ಹಾಕ್ತಾ ಇದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇದೇ ಥರ ಓಕೆ, ಸೊ ನ್ಯೂಟನ್ ಥರ್ಡ್ ಲಾ ಇದೆ. ನ್ಯೂಟನ್ ಥರ್ಡ್ ಲಾ ಏನಂತ ಹೇಳುತ್ತೆ, ಎವ್ರಿ ಆ್ಯಕ್ಷನ್ ದೇರ್ ಈಸ್ ಎ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಓಕೆ, ಸೊ ಈ ಪ್ಲೇಸಲ್ಲಿ ಏನಾಗುತ್ತೆ, ಓನ್ಲಿ ಬ್ಲಡ್
ವಾಲ್ ಮೇಲೆ ಪ್ರೆಷರ್ ಹಾಕೋದಿಲ್ಲ. ವಾಲ್ಸ್ ಇರ್ತಾವೆ ಅಲ್ಲ, ಅವು ಕೂಡ ಬ್ಲಡ್ ಮೇಲೆ ಪ್ರೆಷರ್ ಹಾಕುತ್ತೆ. ಕರೆಕ್ಟ್ ಅಲ್ಲ? ಬ್ಲಡ್ ಏನು ಮಾಡುತ್ತೆ? ವಾಲ್ಸ್ ಆಫ್ ದಿ ಬ್ಲಡ್ ವೆಸಲ್ಸ್ ಇದ್ದಾವೆ ಅಲ್ಲ, ಅದ್ರ ವಾಲ್ಸ್ ಮೇಲೆ ಪ್ರೆಷರ್ ಹಾಕುತ್ತೆ. ಓಕೆ, ಅದೇ ಥರ ಬ್ಲಡ್ ವೆಸಲ್ ವಾಲ್ವ್ ಏನು ಮಾಡುತ್ತೆ? ವಾಲ್ ಏನು ಮಾಡ್ತವೆ? ನಮ್ಮ ನಮ್ಮ ಬ್ಲಡ್ ಇರುತ್ತಲ್ಲ, ಬ್ಲಡ್ ಮೇಲೆ ಕೂಡ ಪ್ರೆಷರ್ ಹಾಕುತ್ತೆ. ಓಕೆ, ಸೊ ಇದನ್ನು ನಾವು ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂದರೆ ಏನು ಸರ್? ದಿಸ್ ಈಸ್ ಬ್ಲಡ್ ವೆಸಲ್. ಇವೇನಿದ್ದಾವೆ? ಬ್ಲಡ್ ಇದ್ದಾವೆ. ಇವೇನಿದೆ? ಬ್ಲಡ್ ಇದೆ. ಓಕೆ, ಸೊ ಬ್ಲಡ್ ವೆಸಲ್ ಇದೆ ಅಲ್ಲ, ಎಷ್ಟು ಫೋರ್ಸ್ ನಮ್ಮ ಬ್ಲಡ್ ಮೇಲೆ ಹಾಕ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ? ಪೆರಿಫೆರಲ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದ್ದರೆ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗುತ್ತೆ. ಪೆರಿಫೆರಲ್ ರೆಸಿಸ್ಟೆನ್ಸ್ ಕಡಿಮೆ ಇದ್ದಾಗ ನಮ್ಮ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನಾವು ನೋಡೋಣ ಏನಿದೆ ಅಂತ. ದಿ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಬ್ಲಡ್ ವೆಸಲ್ ಟು ದಿ ಬ್ಲಡ್ ಫ್ಲೋ. ಹೌದು ಸರ್, ಇದೇನಿದೆ? ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಬ್ಲಡ್ ವೆಸಲ್ ಟು ದಿ ಬ್ಲಡ್ ಫ್ಲೋ. ಓಕೆ, ಹೈ ಪೆರಿಫೆರಲ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ವರ್ಕ್ಲೋಡ್ ಆನ್ ಹಾರ್ಟ್. ಹೌದು ಸರ್, ಜಾಸ್ತಿ ಪೆರಿಫೆರಲ್ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ? ಇನ್ಕ್ರೀಸ್ ವರ್ಕ್ಲೋಡ್ ಆಫ್ ಹಾರ್ಟ್ ಮೇಲೆ ಏನಾಗುತ್ತೆ? ಪ್ರೆಷರ್ ಜಾಸ್ತಿ ಬೀಳುತ್ತೆ, ವರ್ಕ್ಲೋಡ್ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ಮೇಲೆ ವರ್ಕ್ಲೋಡ್ ಜಾಸ್ತಿ ಆದಾಗ ಏನಾಗುತ್ತೆ? ಸ್ಟ್ರೋಕ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಏನಾಗುತ್ತೆ? ಸ್ಟ್ರೋಕ್ ವಾಲ್ಯೂಮ್. ಸರ್, ವಾಟ್ ಈಸ್ ಸ್ಟ್ರೋಕ್ ವಾಲ್ಯೂಮ್? 1 ಬೀಟ್ನಲ್ಲಿ ಹಾರ್ಟ್ ಕಡಿಮೆ ಹೊರಗಡೆ ಬರುತ್ತೆ. ಓಕೆ, ಹಾರ್ಟ್ ಬೀಟ್ ಮಾಡಿದಾಗ 1 ಹಾರ್ಟ್ ಬೀಟಲ್ಲಿ ಬ್ಲಡ್ ಕಡಿಮೆ ಹೊರಗಡೆ ಬರುತ್ತೆ. ಓಕೆ, ಸೊ 1 ಹಾರ್ಟ್ ಬೀಟಲ್ಲಿ ಬ್ಲಡ್ ಕಡಿಮೆ ಔಟ್ಪುಟ್ ಆಗ್ತಾ ಇದೆ. ಸೊ ಸ್ಟ್ರೋಕ್ ವಾಲ್ಯೂಮ್ ಕಡಿಮೆ ಆದಾಗ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರಬಹುದು. ಸೊ ಫಸ್ಟ್ ಏನು ನೋಡಿದ್ದೀವಿ ನಾವು? ಸ್ಟ್ರೋಕ್ ವಾಲ್ಯೂಮ್ ಎದರಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬೋದು? ಸ್ಟ್ರೋಕ್ ವಾಲ್ಯೂಮ್ ವೀನಸ್ ರಿಟರ್ನ್ ಮೇಲೆ ಡಿಪೆಂಡ್ ಇರುತ್ತೆ. ವೀನಸ್ ರಿಟರ್ನ್ ಎಷ್ಟು ಜಾಸ್ತಿ ಆಗಿದ್ರೆ ಅಷ್ಟು ಜಾಸ್ತಿ ಏನಾಗುತ್ತೆ? ಸ್ಟ್ರೋಕ್ ವಾಲ್ಯೂಮ್. ಫೋರ್ಸ್ ಆಫ್ ಕಾಂಟ್ರಾಕ್ಷನ್, ಜಾಸ್ತಿ ಫೋರ್ಸಿಂದ ಕಾಂಟ್ರಾಕ್ಷನ್ ಮಾಡಿದ್ರೆ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಯಾವಾಗುತ್ತೆ? ಹೈಪೋಕ್ಸಿಯಾ, ಎಸಿಡೋಸಿಸ್ ಆ್ಯಂಡ್ ಹಾರ್ಟ್ ಡಿಸೀಸಲ್ಲಿ. ಓಕೆ, ಸೊ ಲಾಸ್ಟ್ ಪೆರಿಫೆರಲ್ ರೆಸಿಸ್ಟೆನ್ಸ್ ಅಥವಾ ಸಿಸ್ಟಮಿಕ್ ವ್ಯಾಸ್ಕುಲಾರ್ ರೆಸಿಸ್ಟೆನ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ? ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಇರುತ್ತೆ. ಪೆರಿಫೆರಲ್ ರೆಸಿಸ್ಟೆನ್ಸ್ ಕಡಿಮೆ ಇದ್ದಾಗ ಕಾರ್ಡಿಯಾಕ್ ಔಟ್ಪುಟ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಹಾರ್ಟ್ ರೇಟ್. ಓಕೆ, ಸೊ ಎಷ್ಟೊತ್ತನ ನಾವು ಏನು ನೋಡಿದ್ದೀವಿ? ಸ್ಟ್ರೋಕು, ವಾಲ್ಯೂಮ್. ಸೊ ಇದು ಕೂಡ ನೀವು ಎಕ್ಸಾಮಲ್ಲಿ ಕೇಳಿದರೆ ಬರೀಬೇಕು. ಸೊ ಮೇಲ್ಗಡೆ ಇದೆಲ್ಲ ನೋಡಿದ್ರಲ್ಲ, ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಾರ್ಡಿಯಾಕ್ ಔಟ್ಪುಟ್ ಅಂತ ಕೇಳಿದ್ರೆ, ಸೊ ಇದು ನೀವು ಬರಿಬೇಕು, ಇದೆಲ್ಲ ಬರಿಬೇಕು. ಸೊ ಸೆಕೆಂಡ್ ನಾವು ನೋಡೋಣ ಹಾರ್ಟ್ ರೇಟ್. ಓಕೆ, ಸೊ ಹಾರ್ಟ್ ರೇಟ್ ಇನ್ಕ್ರೀಸ್ ಆದರೂ ಕೂಡ ಏನಾಗುತ್ತೆ? ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಸರ್, ನಮ್ಮ ಸ್ಟ್ರೋಕ್ ವಾಲ್ಯೂಮ್ ನಾರ್ಮಲ್ ಇದೆ, ಬಟ್ ಹಾರ್ಟ್ ರೇಟ್ ಇನ್ಕ್ರೀಸ್ ಇದೆ. ಹೌದು, ಆಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನಾವಿಲ್ಲಿ ನೋಡೋಣ. ಸೊ ಕಾರ್ಡಿಯಾಕ್ ಔಟ್ಪುಟ್ ಇಸ್ ಸ್ಟ್ರೋಕ್ ವಾಲ್ಯೂಮ್ ಇಂಟು ಹಾರ್ಟ್ ರೇಟ್. ಓಕೆ, ಸೊ ಇಲ್ಲೇನಿದೆ? ಸ್ಟ್ರೋಕ್ ವಾಲ್ಯೂಮ್. ಸೊ ಸ್ಟ್ರೋಕ್ ವಾಲ್ಯೂಮ್ ಮೇಲೆ 17 ಇಟ್ಕೊಳ್ಳೋಣ. ಓಕೆ, ಸೊ ಇಂಟು ಹಾರ್ಟ್ ರೇಟ್ ನಮ್ದು 100 ಇರ್ಬೋದು. ಓಕೆ, ಸೊ ಇವಾಗ ಎಷ್ಟಾಯ್ತು ಸರ್? 7000 ml. ಓಕೆ, ಸೊ 7000 ml ಆಯಿತು. ಯಾಕೆ ಸರ್? ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿದೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆಗಿದೆ ಏನಾಗುತ್ತೆ? ಕಾರ್ಡಿಯಾಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡೋಣ. ಸೊ ಹಾರ್ಟ್ ರೇಟ್ ಅಂದರೆ ಡೆಫಿನೇಷನ್ ನಿಮಗೆ ಗೊತ್ತೇ ಇದೆ, ನಂಬರ್ ಆಫ್ ಹಾರ್ಟ್ ಬೀಟ್ ಪರ್ ಮಿನಿಟ್. ಸೊ ನಾರ್ಮಲ್ ಎಷ್ಟಿರುತ್ತೆ ಸರ್? 60 to 100 ಬೀಟ್ ಪರ್ ಮಿನಿಟ್. ಓಕೆ, ಸೊ ಇನ್ಕ್ರೀಸ್ಡ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಕಾರ್ಡಿಯಾಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ ಎಟ್ ಅ ಪಾಯಿಂಟ್, ಅಂದರೆ ಸರ್ಟೆನ್ ಲಿಮಿಟ್ ಇದೆ ಸರ್. ಓಕೆ, ಸೊ 100 ತನಕ ಆಗಿದ್ರೆ ಆಗ್ಬೋದು, 100ಕ್ಕಿಂತ ಜಾಸ್ತಿ ಆಗಿದೆ, 140 ಆಗ್ತಾ ಇದೆ ಅಂದರೆ ಅರ್ಥ ಏನು? ಸೊ ಒಂದು ಲಿಮಿಟ್ ಇದೆ. ಓಕೆ, ಸೊ ಇಷ್ಟು ಲಿಮಿಟ್ ಇದೆ, ಆ ಲಿಮಿಟ್ಗಿಂತ ಜಾಸ್ತಿ ಹೋಗಿದರೆ ಅದು ಉಲ್ಟಾ ಆಗುತ್ತೆ. ಬಟ್ ಇನ್ ಸರ್ಟೇನ್ ಲಿಮಿಟ್, ಒಂದು ಲಿಮಿಟ್ ಇದ್ದಾಗ ನಾರ್ಮಲ್ ವ್ಯಕ್ತಿ ಇದ್ದಾನೆ ಅಂದರೆ ಸೊ ಅವನಿಗೆ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ವೆರಿ ಹೈ ಹಾರ್ಟ್ ರೇಟ್, ಜಾಸ್ತಿ ಹಾರ್ಟ್ ರೇಟ್ ಇದೆ ಸರ್. ಜಾಸ್ತಿ ಅಂದರೆ ಜಾಸ್ತಿ ಹಾರ್ಟ್ ರೇಟ್ ಇದೆ. ಜಾಸ್ತಿ ಹಾರ್ಟ್ ರೇಟ್ ಇದ್ದಾಗ ರೆಡ್ಯೂಸ್ ಫಿಲ್ಲಿಂಗ್ ಟೈಮ್. ಓಕೆ, ಜಾಸ್ತಿ ಅಂದರೆ ವೇರಿ ಅಂದರೆ ಜಾಸ್ತಿ ಅಂದರೆ ಜಾಸ್ತಿ. ಓಕೆ, ಸೊ ಜಾಸ್ತಿ ಆ್ಯಂಡ್ ಜಾಸ್ತಿ. ಓಕೆ, ಸೊ ಜಾಸ್ತಿ
ಹಾರ್ಟ್ ರೇಟ್ ಇದೆ, ಭಾಳ ಜಾಸ್ತಿ ಹಾರ್ಟ್ ರೇಟ್ ಇದೆ. ಸೊ ಅವಾಗ ಏನಾಗುತ್ತೆ, ರೆಡ್ಯೂಸ್ ಫಿಲ್ಲಿಂಗ್ ಟೈಮ್. ಓಕೆ, ಸೊ ನಾವು ಕಾರ್ಡಿಯಕ್ ಸೈಕಲ್ ಸ್ಟಡಿ ಮಾಡೋ ಟೈಮ್ ನೋಡಿದ್ದೀವಿ. ಸೊ ರೀಫಿಲ್ಲಿಂಗ್ ಆಗ್ತಾ ಇದೆ, ನಮ್ಮ ಹಾರ್ಟ್ ಒಂದು ಟೈಮಲ್ಲಿ ಫಿಲ್ ಆಗ್ತಾ ಇದೆ, ಫಿಲ್ಲಿಂಗ್ ವಿತ್ ದಿ ಬ್ಲಡ್. ಓಕೆ, ಸೊ ಅಲ್ಲಿ ಕಂಪ್ಲೀಟ್ ಡಯಾಸ್ಟೋಲ್ ಅಂತ ನೋಡಿದ್ದೀವಿ. ಓಕೆ, ಸೊ ಅದು ಏನಾಗುತ್ತೆ, ಫಿಲ್ಲಿಂಗ್ ಟೈಮ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಫಿಲ್ಲಿಂಗ್ ಟೈಮ್ ಕಡಿಮೆ ಆದಾಗ ಪಂಪ್ ಕೂಡ ಇದು ಕಡಿಮೆ ಮಾಡುತ್ತೆ. ಓಕೆ, ಸೊ ನಮ್ಮ ಹಾರ್ಟ್ ಒಳಗಡೆ ಬ್ಲಡ್ಡೇ ರಿಟರ್ನ್ ಬರಲಿಲ್ಲ, ಅದು ಪಂಪ್ ಏನು ಮಾಡುತ್ತೆ, ಮಾಡೋದಿಲ್ಲ. ಓಕೆ, ಸೊ ಆ ಬ್ಲಡ್ ಪಂಪ್ ಅದನ್ನು ನಾವು ಏನಂತ ಹೇಳ್ತೀವಿ, ಸ್ಟ್ರೋಕ್ ವಾಲ್ಯೂಮ್. ಓಕೆ, ಸೊ ಸ್ಟ್ರೋಕ್ ವಾಲ್ಯೂಮ್ ಕಡಿಮೆ ಆದಾಗ ಕಾರ್ಡಿಯಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ನಾರ್ಮಲಿ ನಾವು ಹೇಳೋದು ಹಾರ್ಟ್ ರೇಟ್ ಇನ್ಕ್ರೀಸ್ ಆದರೆ ಕಾರ್ಡಿಯಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಜಾಸ್ತಿ ಹಾರ್ಟ್ ರೇಟ್ ಇದ್ದರೆ ಏನಾಗುತ್ತೆ, ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಆಗುತ್ತೆ. ಓಕೆ, ಸೊ ನಾವು ಇನ್ನೊಂದು ಹೇಳಬೇಕಾದ್ರೆ ಹಾರ್ಟ್ ರೇಟ್ ಡಿಕ್ರೀಸ್ ಇದೆ, ಹಾರ್ಟ್ ರೇಟ್ ಕಡಿಮೆ ಇದೆ, ಕಾರ್ಡಿಯಕ್ ಔಟ್ಪುಟ್ ಕೂಡ ಕಡಿಮೆ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಅರ್ಥ ಆಗ್ತಾ ಇದೆನಾ? ಓಕೆ, ನೋಡೋಣ ನಾವು. ಸೊ ನೆಕ್ಸ್ಟ್ ನಾವು ನೋಡೋಣ ಏಜ್. ಸೊ ಏಜ್ ಕೂಡ ಫ್ಯಾಕ್ಟರ್ ಇದೆ ಸರ್ ಅಡಲ್ಟ್ ಹತ್ರ. ಸೊ ಅಡಲ್ಟ್ ಇದ್ದಾನೆ ಸರ್, ಹಾರ್ಟ್ ಹೆಲ್ದಿ ಇದೆ, ಹಾರ್ಟ್ ಪವರ್ಫುಲ್ ಇದೆ, ನಾರ್ಮಲ್ ಹಾರ್ಟ್ ರೇಟ್ ಎಷ್ಟಿದೆ. ಓಕೆ, ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಇರುತ್ತೆ, ಸ್ಟ್ರಾಂಗ್ ಕಾಂಟ್ರಾಕ್ಟಿಲಿಟಿ. ನಮ್ಮ ಹಾರ್ಟ್ ಏನಿದೆ ಹೆಲ್ದಿ ಇದೆ, ಮಯೋಕಾರ್ಡಿಯಂ ಲೇಯರ್ ಹೆಲ್ದಿ ಇದೆ. ಸೊ ಅದು ಸರಿಯಾಗಿ ಕಾಂಟ್ರಾಕ್ಷನ್ ಮಾಡುತ್ತೆ. ಸೊ ಸರಿಯಾಗಿ ಕಾಂಟ್ರಾಕ್ಷನ್ ಮಾಡುತ್ತೆ, ಎಫಿಷಿಯೆಂಟ್ ಕಾರ್ಡಿಯಕ್ ಔಟ್ಪುಟ್ ಎಟ್ ರೆಸ್ಟ್ ಆ್ಯಂಡ್ ಡ್ಯೂರಿಂಗ್ ದಿ ಎಕ್ಸರ್ಸೈಸ್. ಹೌದು ಸರ್, ಗುಡ್ ನಾರ್ಮಲ್ ಇರುತ್ತೆ, ಗುಡ್. ಓಕೆ, ಗುಡ್ ಕಾರ್ಡಿಯಕ್ ಔಟ್ಪುಟ್ ಇರುತ್ತೆ. ಅದೇ ನಾವು ಎಲ್ಡರ್ಲಿ ಮೀನ್ಸ್ ಓಲ್ಡ್. ಓಕೆ, ಸೊ ಓಲ್ಡ್ ವ್ಯಕ್ತಿ ಇದ್ದಾನೆ, ಅವನೊಳಗಡೆ ನಾವು ನೋಡಿದ್ರೆ ಹಾರ್ಟ್ ರೇಟ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಮಯೋಕಾರ್ಡಿಯಲ್ ಕಾಂಟ್ರಾಕ್ಟಿಲಿಟಿ ಅಂದರೆ ನಮ್ಮ ಮಯೋಕಾರ್ಡಿಯಂ ಲೇಯರ್ ಇರುತ್ತಲ್ಲ, ಮಸಲ್ ಲೇಯರ್. ಓಕೆ, ಮಸಲ್ ಲೇಯರ್ ಏನು ಮಾಡುತ್ತೆ, ಕಾಂಟ್ರಾಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಮಸಲ್ ಲೇಯರ್ ಕೂಡ ಕಾಂಟ್ರಾಕ್ಟಿಲಿಟಿ ಕಮ್ಮಾಗಿದೆ, ಕಾಂಟ್ರಾಕ್ಷನ್ ಅಷ್ಟು ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಕಾಂಟ್ರಾಕ್ಷನ್ ಅಷ್ಟು ಸರಿಯಾಗಿ ಮಾಡ್ತಿರಲಿಲ್ಲ, ಹಾರ್ಟ್ ರೇಟ್ನೂ ಕಡಿಮೆ ಇದೆ, ಕಾಂಟ್ರಾಕ್ಷನ್ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಅರ್ಥ ಏನು ಸರ್, ಕಾರ್ಡಿಯಕ್ ಔಟ್ಪುಟ್ ಏನಿದೆ ಕಡಿಮೆ ಇದೆ ಅಂತ ಅರ್ಥ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿರ್ಬೋದು. ಆ್ಯಸ್ ಕಂಪೇರ್ ಟು ಓಲ್ಡ್, ಅಡಲ್ಟ್ ಏನಿದೆ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇದೆ ಸರ್, ಓಲ್ಡ್ ಹತ್ರ ಏನಿದೆ ಕಾರ್ಡಿಯಕ್ ಔಟ್ಪುಟ್ ಕಮ್ಮಿ ಇದೆ. ಓಕೆ, ಸೊ ಏಜಲ್ಲಿ ನಾವು ನೋಡಿದಾಗ ಹೀಗಿರುತ್ತೆ. ಸೊ ನೆಕ್ಸ್ಟ್ ನಾವು ಜೆಂಡರ್. ಓಕೆ, ಸೊ ಜೆಂಡರ್ ನಾವು ನೋಡಿದಾಗ ಮೇಲ್ ಆ್ಯಂಡ್ ಫೀಮೇಲ್. ಸೊ ಟ್ರಾನ್ಸ್ಜೆಂಡರ್ ನಾವು ಇಲ್ಲಿ ತಗೋತಾ ಇಲ್ಲ, ಸೊ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಸೊ ಟ್ರಾನ್ಸ್ಜೆಂಡರ್ ಕೂಡ ಏನಿರುತ್ತೆ, ಸೊ ಆಲ್ಮೋಸ್ಟ್ ಮೇಲ್ ಥರನೇ ಇರುತ್ತೆ. ಲಾರ್ಜ್ ಹಾರ್ಟ್ ಸೈಜ್ ಏನಿರುತ್ತೆ ಸರ್, ಲಾರ್ಜ್ ಇರುತ್ತೆ ಆ್ಯಸ್ ಕಂಪೇರ್ ಟು ಫೀಮೇಲ್. ಓಕೆ, ಸೊ ಲಾರ್ಜ್ ಹಾರ್ಟ್ ಸೈಜ್ ಇರುತ್ತೆ, ಹೈಯರ್ ಮಸಲ್ ಮಾಸ್ ಆ್ಯಸ್ ಕಂಪೇರ್ ಟು ಫೀಮೇಲ್. ಓಕೆ, ಸೊ ಫೀಮೇಲ್ಗಿಂತ ಜಾಸ್ತಿ ಕಾರ್ಡಿಯಕ್ ಮಸಲ್ ಇರುತ್ತೆ ಮೇಲ್ ಹತ್ರ, ಸ್ಲೈಟ್ಲಿ ಹೈಯರ್ ಕಾರ್ಡಿಯಕ್ ಔಟ್ಪುಟ್. ಓಕೆ, ಸೊ ಇಲ್ಲೇನಿದೆ ಸರ್, ಸೈಜ್ ದೊಡ್ಡದಿದೆ, ಹಾರ್ಟ್ ಸೈಜ್ ದೊಡ್ಡದಿದೆ, ಕಾರ್ಡಿಯಕ್ ಔಟ್ಪುಟ್ ಕೂಡ ಜಾಸ್ತಿ ಇದೆ. ಫೀಮೇಲ್ ಒಳಗಡೆ ನಾವು ನೋಡಿದ್ರೆ ಹಾರ್ಟ್ ಸೈಜ್ ಸಣ್ಣದಿದೆ, ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಮೇಲ್ ಹತ್ರ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇರುತ್ತೆ ಸರ್. ಯಾಕೆ ಜಾಸ್ತಿ ಇದೆ ಸರ್, ಯಾಕಂದರೆ ಮೇಲ್ ಹತ್ರ ಏನಂತ ಹೇಳ್ತೀವಿ, ಹಾರ್ಟ್ ಸೈಜ್ ದೊಡ್ಡದಿದೆ, ಹಾರ್ಟ್ ಕಾಂಟ್ರಾಕ್ಷನ್ ಮಸಲ್ ಇದೆಯಲ್ಲ ಅದು ಕೂಡ ದೊಡ್ಡದಿದೆ, ಅದಕ್ಕೋಸ್ಕರ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇದೆ ಮೇಲ್ ಹತ್ರ. ಫೀಮೇಲ್ ಹತ್ರ ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಬಾಡಿ ಸೈಜ್ ಆರ್ ಸರ್ಫೇಸ್ ಏರಿಯಾ. ಓಕೆ, ಸೊ ಎಷ್ಟು ಬಾಡಿ ಸೈಜ್ ದೊಡ್ಡದಿರುತ್ತೆ ಅಷ್ಟು ಜಾಸ್ತಿ ಏನಿರುತ್ತೆ, ಕಾರ್ಡಿಯಕ್ ಔಟ್ಪುಟ್ ಇರುತ್ತೆ. ಎಷ್ಟು ಬಾಡಿ ಸಣ್ಣದಿರುತ್ತೆ ಅಲ್ಲ ಅಷ್ಟು ಸಣ್ಣದು ಕಾರ್ಡಿಯಕ್ ಔಟ್ಪುಟ್, ಅಷ್ಟು ಕಡಿಮೆ ಕಾರ್ಡಿಯಕ್ ಔಟ್ಪುಟ್ ಇರುತ್ತೆ. ಓಕೆ, ಸೊ ಫಸ್ಟ್ ಇದೆ ಲಾರ್ಜರ್ ಬಾಡಿ ಇದ್ದರೆ ಗ್ರೇಟರ್ ಮೆಟಬಾಲಿಕ್ ಡಿಮಾಂಡ್. ಹೌದು ಸರ್, ಅವ್ರ ಬಾಡಿ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಮೆಟಬಾಲಿಸಮ್ ಆಗುತ್ತೆ, ಮೆಟಬಾಲಿಕ್ ಡಿಮಾಂಡ್ ಕೂಡ ಇರುತ್ತೆ. ಓಕೆ, ಸೊ ಅಷ್ಟು ಮೆಟಬಾಲಿಕ್ ಡಿಮಾಂಡ್ ಇರುತ್ತೆ. ಸೊ ಅವ್ರ ಹತ್ರ ಏನಾಗುತ್ತೆ, ಜಾಸ್ತಿ ವೀನಸ್ ರಿಟರ್ನ್ ಬರುತ್ತೆ, ಜಾಸ್ತಿ ಬ್ಲಡ್ ವೀನಸ್ ರಿಟರ್ನ್ ಬರುತ್ತೆ. ಓಕೆ, ಸೊ ವೀನಸ್ ರಿಟರ್ನ್ ಬಂದರೆ ಸರ್ ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆಯಿತು, ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆದರೆ ಕಾರ್ಡಿಯಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಯಿತು. ಓಕೆ, ಸೊ ಕಾರ್ಡಿಯಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಯಿತು. ಸೊ ಇದನ್ನು ನಾವು ಬಾಡಿ ಸರ್ಫೇಸ್ ಏರಿಯಾನಿಂದ ಕ್ಯಾಲ್ಕುಲೇಟ್ ಮಾಡಿದರೆ ಅದನ್ನು ನಾವು ಕಾರ್ಡಿಯಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಕಾರ್ಡಿಯಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಕಾರ್ಡಿಯಕ್ ಇಂಡೆಕ್ಸ್ ಅಂದರೆ ಏನು ಸರ್, ಇಟ್ ಈಸ್ ಯೂಸ್ಡ್ ಫಾರ್ ಅಕ್ಯುರೇಸಿ. ಓಕೆ, ಅಕ್ಯುರೇಸಿ ಕಾರ್ಡಿಯಕ್ ಔಟ್ಪುಟ್ ಪರ್ ಬಾಡಿ ಸರ್ಫೇಸ್ ಏರಿಯಾ. ಓಕೆ, ಎಷ್ಟು ಕಾರ್ಡಿಯಕ್ ಔಟ್ಪುಟ್ ಬೇಕು ಪರ್ ಬಾಡಿ ಸರ್ಫೇಸ್ ಏರಿಯಾ ಇದೆಯಲ್ಲ ಅದಕ್ಕೆ ಎಷ್ಟು
ಕಾರ್ಡಿಯಕ್ ಔಟ್ಪುಟ್ ಬೇಕು ಅಂತ ನಾವು ಕಾರ್ಡಿಯಕ್ ಇಂಡೆಕ್ಸಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಅದು ಇರಲಿ ಬಿಡಿ. ಓಕೆ, ಸೊ ಬಾಡಿ ಸೈಜ್ ನೀವು ನೆನ್ಪಿಟ್ಕೊಳ್ಳಿ. ಬಾಡಿ ಸೈಜ್ ದೊಡ್ಡದಿದ್ದರೆ ಅವ್ರಿಗೆ ಜಾಸ್ತಿ ಬ್ಲಡ್ ಪಂಪ್ ಆಗುತ್ತೆ, ಬಾಡಿ ಸೈಜ್ ಸಣ್ಣದಿದ್ದರೆ ಅವರಿಗೆ ಕಡಿಮೆ ಬ್ಲಡ್ ಪಂಪ್ ಆಗುತ್ತೆ. ಮೀನ್ಸ್ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇರುತ್ತೆ ಮತ್ತು ಚಿಕ್ಕ ಬಾಡಿ ಇದ್ದರೆ ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋಣ ಪೋಸ್ಚರ್ ಆರ್ ಗ್ರಾವಿಟಿ. ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲಿದ್ದರೆ ಬ್ಲಡ್ ಪುಲ್ಸ್ ಇನ್ ಲೋವರ್ ಲಿಂಬ್. ಹೌದು ಸರ್. ಸೊ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ನೀವು ನಿಂತರೆ ಏನಾಗುತ್ತೆ, ಗ್ರಾವಿಟಿ ಏನು ಮಾಡುತ್ತೆ, ಬ್ಲಡ್ಡನ್ನು ಕೆಳಗಡೆ ಅಟ್ರ್ಯಾಕ್ಟ್ ಮಾಡುತ್ತೆ. ಓಕೆ, ಸೊ ಗ್ರಾವಿಟಿಯಿಂದ ಎಲ್ಲ ಬ್ಲಡ್ ಆಲ್ಮೋಸ್ಟ್ ಯಾವ ಕಡೆ ಹೋಗ್ತಾ ಇದೆ ಸರ್, ಕಾಲುಗಳ ಕಡೆ ಹೋಗ್ತಾ ಇದೆ. ಓಕೆ, ಸೊ ಲೋವರ್ ಪಾರ್ಟಲ್ಲಿ ಹೋಗ್ತಾ ಇದೆ ಬ್ಲಡ್. ಸೊ ಲೋವರ್ ಪಾರ್ಟಲ್ಲಿ ಹೋಗುತ್ತೆ, ವೀನಸ್ ರಿಟರ್ನ್ ಜಾಸ್ತಿ ಹೋಗೋದಿಲ್ಲ. ಓಕೆ, ನಮ್ಮ ಲೋವರ್ ಪಾರ್ಟಿಂದ, ಓಕೆ, ನಮ್ಮ ಕಾಲುಗಳಿಂದ ಜಾಸ್ತಿ ಬ್ಲಡ್ ಹಾರ್ಟ್ ತನಕ ಹೋಗೋದಿಲ್ಲ. ವೀನಸ್ ರಿಟರ್ನ್ ಜಾಸ್ತಿ ಹೋಗೋದಿಲ್ಲ. ವೀನಸ್ ರಿಟರ್ನ್ ಜಾಸ್ತಿ ಹೋಗಲಿಲ್ಲ ಅಂದರೆ ಅರ್ಥ ಏನು, ಕಾರ್ಡಿಯಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡೋಣ. ಸೊ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿದ್ದರೆ ಬ್ಲಡ್ ಪುಲ್ಸ್ ಇನ್ ಲೋವರ್ ಲಿಂಬ್ಸ್. ಹೌದು ಸರ್, ಬ್ಲಡ್ ಏನಾಗುತ್ತೆ, ಕೆಳಗಡೆ ಕಾಲಿರುತ್ತೆ, ಲೋವರ್ ಲಿಂಬ್ ಹತ್ರ, ಲೋವರ್ ಪಾರ್ಟ್ ಹತ್ರ ಏನಾಗುತ್ತೆ, ಇದು ಹೋಗುತ್ತೆ. ಓಕೆ, ವೀನಸ್ ರಿಟರ್ನ್ ಕಡಿಮೆ ಆಗುತ್ತೆ, ಯಾಕಂದರೆ ಗ್ರಾವಿಟಿ ಇದೆಯಲ್ಲ ಸರ್, ಗ್ರಾವಿಟಿಯಿಂದ ಅಪೋಸಿಟ್ ಹೋಗಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್, ಸೊ ಗ್ರಾವಿಟಿಯಿಂದ ಅಪೋಸಿಟ್ ಹೋಗಬೇಕಾಗುತ್ತೆ. ಸೊ ಅಪೋಸಿಟ್ ಅಷ್ಟು ಜಾಸ್ತಿ ಬ್ಲಡ್ ಹೋಗೋಲ್ಲ. ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿದ್ದರೆ ವೀನಸ್ ರಿಟರ್ನ್ ಕಡಿಮೆ ಇರುತ್ತೆ, ಸ್ಟ್ರೋಕ್ ವಾಲ್ಯೂಮ್ ಕಡಿಮೆ ಆಯಿತು, ಕಾರ್ಡಿಯಕ್ ಔಟ್ಪುಟ್ ಕೂಡ ಕಡಿಮೆ ಆಯಿತು. ಅದೇ ನೀವು ಸುಪೈನ್ ಪೊಸಿಷನಲ್ಲಿ ಮಲ್ಕೊಂಡಾಗ ಏನಾಗುತ್ತೆ, ವೀನಸ್ ರಿಟರ್ನ್ ಜಾಸ್ತಿ ಇರುತ್ತೆ, ಯಾಕಂದರೆ ಗ್ರಾವಿಟಿ ಎಫೆಕ್ಟ್ ಮಾಡೋದಿಲ್ಲ. ಓಕೆ, ಸೊ ಗ್ರಾವಿಟಿ ಅಫೆಕ್ಟ್ ಮಾಡೋದಿಲ್ಲ. ಅದೇ ನೀವು ಸುಪೈನ್ ಪೊಸಿಷನಲ್ಲಿ ಇದ್ದೀರಾ, ಸೊ ಇಲ್ಲೇನು ಗ್ರಾವಿಟಿ ಹತ್ತಾ ಇಲ್ಲ. ಓಕೆ, ಇಲ್ಲೇನು ಗ್ರಾವಿಟಿ ಹತ್ತಾ ಇಲ್ಲ, ಅದಕ್ಕೋಸ್ಕರ ವೀನಸ್ ರಿಟರ್ನ್ ಜಾಸ್ತಿ ಇರುತ್ತೆ. ವೀನಸ್ ರಿಟರ್ನ್ ಜಾಸ್ತಿ ಇದ್ದಾಗ ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆಯಿತು ಸರ್, ಕಾರ್ಡಿಯಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸರ್ಸೈಸ್. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಎಕ್ಸರ್ಸೈಸ್. ಸೊ ಎಕ್ಸರ್ಸೈಸ್ ಮಾಡಿದಾಗ ಏನಾಗುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ, ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ವೀನಸ್ ರಿಟರ್ನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಹಾರ್ಟ್ ರೇಟ್ ಜಾಸ್ತಿ ಆಗಿದರೆ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಆಯಿತು ಸರ್, ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಜಾಸ್ತಿ ಆದರೆ ಕೂಡ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಆಯಿತು, ವೀನಸ್ ರಿಟರ್ನ್ ಜಾಸ್ತಿ ಆದರೆ ಕೂಡ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಆಯಿತು. ಅಂದರೆ ಅರ್ಥ ಏನು, ಎಕ್ಸಸೈಸ್ ಮಾಡಿದರೆ ಕಾರ್ಡಿಯಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಕಾರ್ಡಿಯಕ್ ಔಟ್ಪುಟ್ ಮೇ ರೀಚ್ 20 to 25 ಲೀಟರ್ ಪರ್ ಮಿನಿಟ್ ಇನ್ ಇಂಟೆನ್ಸ್ ಆ್ಯಕ್ಟಿವಿಟಿ. ಸೊ ಜಾಸ್ತಿ ನೀವು ರನ್ನಿಂಗ್ ಮಾಡ್ತಾ ಇದ್ದೀರಾ, ಫಾಸ್ಟಾಗಿ ರನ್ನಿಂಗ್ ಮಾಡ್ತಾ ಇದ್ದೀರಾ. ಸೊ ನಾರ್ಮಲ್ ಎಟ್ ರೆಸ್ಟ್ 5 ಲೀಟರ್ ಇದ್ದಿತ್ತು, 5000 ml ಆರ್ 5 ಲೀಟ್ರಷ್ಟು ಕಾರ್ಡಿಯಕ್ ಔಟ್ಪುಟ್ ಇತ್ತು. ಬಟ್ ಇವಾಗ ಏನಾಗ್ತಾ ಇದೆ, 20 to 25 ಲೀಟರ್ ತನಕನೂ ಹೋಗ್ಬೋದು. ಯಾಕಂದರೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ, ಫೋರ್ಸ್ ಆಫ್ ಕಾಂಟ್ರಾಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ, ವೀನಸ್ ರಿಟರ್ನ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ಪ್ರತಿಯೊಂದೂ ಇನ್ಕ್ರೀಸ್ ಆಗ್ತಾ ಇದೆ, ಕಾರ್ಡಿಯಕ್ ಔಟ್ಪುಟ್ನು ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ನೋಡೋಣ ಇಮೋಷ್ನಲ್ ಸ್ಟ್ರೆಸ್ ಆರ್ ಎಕ್ಸೈಟ್ಮೆಂಟ್. ಓಕೆ, ಸೊ ಸ್ಟ್ರೆಸ್ ಇದೆ, ಎಕ್ಸೈಟ್ಮೆಂಟ್ ಇದೆ, ಏನಾಗುತ್ತೆ ನೋಡೋಣ. ಓಕೆ, ಸೊ ಸ್ಟ್ರೆಸ್ ಅಥವಾ ಎಕ್ಸೈಟ್ಮೆಂಟ್ ಆದಾಗ ಏನಾಗುತ್ತೆ, ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಫೈಟ್ ಆರ್ ಫ್ಲೈಟ್ ಅಂತೀವಲ್ಲ ಅಂಥ ಸಿಸ್ಟಮ್ ಬರುತ್ತೆ. ಸೊ ಎಕ್ಸಾಂಪಲ್ ನಾವು ಏನಂತ ಹೇಳ್ಬೋದು, ಸೊ ನೀವು ಹೋಗ್ತಾ ಇದ್ದೀರಾ, ಸಡನ್ನಾಗಿ ನಿಮ್ಮ ಹತ್ರ ಯಾವುದೋ ಒಂದು ಡೇಂಜರಸ್ ಡಾಗ್ ಬಂದು ನಿಮಗೆ ಕಚ್ಚೋಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಏನಾಗುತ್ತೆ ಸರ್, ಆ್ಯಕ್ಟಿವೇಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನಾಯಿ ಬಂದು ನಿಮಗೆ ಕಚ್ಚೋಕ್ಕೆ ಟ್ರೈ ಮಾಡ್ತಾ ಇದೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಆಯಿತು, ಕಾಂಟ್ರಾಕ್ಟಿಲಿಟಿ ಇನ್ಕ್ರೀಸ್ ಆಯಿತು, ಕಾರ್ಡಿಯಕ್ ಔಟ್ಪುಟ್ ಕೂಡ ಇನ್ಕ್ರೀಸ್ ಆಯಿತು. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಎಕ್ಸೈಟ್ಮೆಂಟ್ ಆರ್ ಇಮೋಷ್ನಲ್ ಸ್ಟ್ರೆಸ್. ಸೊ ನೆಕ್ಸ್ಟ್ ನಾವು ನೋಡೋಣ ಟೆಂಪ್ರೇಚರ್. ಓಕೆ, ಸೊ ಟೆಂಪ್ರೇಚರ್ ಕೂಡ ಎಫೆಕ್ಟ್ ಮಾಡುತ್ತಾನ ಬ್ಲಡ್ ಕಾರ್ಡಿಯಕ್ ಔಟ್ಪುಟನ್ನು ಅಂದರೆ ಹೌದು ಸರ್. ಹಾಟ್ ಎನ್ವಿರಾನ್ಮೆಂಟ್ ಇದ್ದರೆ, ಎನ್ವಿರಾನ್ಮೆಂಟ್ ಹೇಗಿದೆ, ಹಾಟ್ ಇದ್ದರೆ ವ್ಯಾಸೋ ಡೈಲೇಷನ್ ಮೀನ್ಸ್ ಬ್ಲಡ್ ವೆಸಲ್ ಡೈಲೇಟ್. ಬ್ಲಡ್ ವೆಸಲ್ ಏನಾಗುತ್ತೆ, ಡೈಲೇಟ್ ಆಗುತ್ತೆ. ಸೊ ಬ್ಲಡ್ ವೆಸಲ್ ಡೈಲೇಟ್ ಆದಾಗ ಪೆರಿಫೆರಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಏನಾಗುತ್ತೆ, ಪೆರಿಫೆರಲ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಕಾರ್ಡಿಯಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ, ನೆನ್ಪಿಡಬೇಕು. ಓಕೆ, ಸೊ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಅಂತ ಹೇಳ್ತೀವಿ. ಓಕೆ, ಸೊ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಟು ಕಾರ್ಡಿಯಕ್ ಔಟ್ಪುಟ್.
ಆರ್ ಕಾರ್ಡಿಯಕ್ ಔಟ್ಪುಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ರೆಜಿಸ್ಟೆನ್ಸ್ ಎಷ್ಟು ಜಾಸ್ತಿ ಇದ್ದರೆ ಅಷ್ಟು ಕಡಿಮೆ ಕಾರ್ಡಿಯಕ್ ಔಟ್ಪುಟ್ ಇರುತ್ತೆ, ರೆಜಿಸ್ಟೆನ್ಸ್ ಕಡಿಮೆ ಇದ್ದರೆ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದೇ ಕೋಲ್ಡ್ ಎನ್ವಿರಾನ್ಮೆಂಟ್ ಇದ್ದರೆ, ಎನ್ವಿರಾನ್ಮೆಂಟ್ ಯಾವ ಥರ ಇದೆ, ಕೋಲ್ಡ್ ಇದೆ. ಕೋಲ್ಡ್ ಇದ್ದಾಗ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂದರೆ ಬ್ಲಡ್ ವೆಸಲ್ ಏನಾಗ್ತವೆ, ಕನ್ಸ್ಟ್ರಿಕ್ಟ್ ಆದಾಗ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಕಾರ್ಡಿಯಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಆಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆದಾಗ ಕಾರ್ಡಿಯಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಪ್ರೆಗ್ನೆನ್ಸಿ ಪೀರಿಯಡ್. ಓಕೆ, ಸೊ ಪ್ರೆಗ್ನೆಂಟ್ ಇದ್ದಾಗ ಏನಾಗುತ್ತೆ, ಮದರ್ ಹತ್ರ ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಏನಾಗುತ್ತೆ, ಬ್ಲಡ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ನಾರ್ಮಲ್ಲಿ 30 to 40% ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಓಕೆ, 30 to 40% ಬ್ಲಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಎಟ್ ಪ್ರೆಗ್ನೆನ್ಸಿ. ಓಕೆ, ಸೊ ಇಷ್ಟು ಜಾಸ್ತಿ ಬ್ಲಡ್ ಇನ್ಕ್ರೀಸ್ ಆದಾಗ ವೀನಸ್ ರಿಟರ್ನ್ ಕೂಡ ಜಾಸ್ತಿ ಆಗುತ್ತೆ. ಏನಾಗುತ್ತೆ, ವೀನಸ್ ರಿಟರ್ನ್ ಕೂಡ ಜಾಸ್ತಿ ಆಗುತ್ತೆ. ಸೊ ವೀನಸ್ ರಿಟರ್ನ್ ಜಾಸ್ತಿ ಆದಾಗ ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ, ಆ್ಯಂಡ್ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ನೆನ್ಪಿಡಬೇಕು, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೋಕ್ ವಾಲ್ಯೂಮ್ ಆ್ಯಂಡ್ ಹಾರ್ಟ್ ರೇಟ್ ಎರಡೂ ಜಾಸ್ತಿ ಆದಾಗ ಕಾರ್ಡಿಯಕ್ ಔಟ್ಪುಟ್ ಕೂಡ ಜಾಸ್ತಿ ಆಗುತ್ತೆ 30 to 50%. ಯಾಕಂದರೆ ಬ್ಲಡ್ ಜಾಸ್ತಿ ಆಗ್ತಾ ಇದೆ, ಫೀಟಸ್ ಇದೆ. ಓಕೆ, ಗ್ರೋಯಿಂಗ್ ಫೀಟಸ್ ಇದೆ, ಫೀಟಸಿಗೆ ಕೂಡ ಬ್ಲಡ್ ಬೇಕು. ಓಕೆ, ಹಾರ್ಟ್ ರೇಟ್ ಸ್ಟ್ರೋಕ್ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಯಾಕಂದರೆ ಫೀಟಸಿಗೆ ಕೂಡ ಅದು ಏನು ಮಾಡಬೇಕು, ಬ್ಲಡ್ ಸಪ್ಲೈ ಮಾಡಬೇಕು. ಹಾರ್ಟ್ ರೇಟ್ ಜಾಸ್ತಿ ಮಾಡ್ತಾ ಇದೆ ಆ್ಯಂಡ್ ಇಲ್ಲಿ ಏನಾಗುತ್ತೆ, ಕಾರ್ಡಿಯಕ್ ಔಟ್ಪುಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆನ್ಪಿಡಬೇಕು, ಪ್ರೆಗ್ನೆನ್ಸಿ ಸಮಯದಲ್ಲಿ ಕಾರ್ಡಿಯಕ್ ಔಟ್ಪುಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋಣ ಆಲ್ಟಿಟ್ಯೂಡ್ ಅಂದರೆ ಯಾವ ಲೆವೆಲಲ್ಲಿ ಇದ್ದಾರೆ ಅವರು, ಹೈ ಲೆವೆಲ್ ಇದ್ದಾರೆ ಅಥವಾ ಲೋ ಲೆವೆಲಲ್ಲಿ. ಓಕೆ, ಸೊ ಲೋ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಲ್ಟಿಟ್ಯೂಡಲ್ಲಿದ್ದರೆ, ಓಕೆ, ಸೊ ಜಾಸ್ತಿ ಹೈಟ್ ಹಿಮಾಲಯ ಪರ್ವತ ಮೇಲೆ ಹೋಗಿ ನಿಂತಿದ್ದೀರಾ ನೀವು. ಓಕೆ, ಸೊ ಹಿಮಾಲಯ ಮೇಲೆ ನಿಂತಾಗ ನಿಮಗೇನಾಗುತ್ತೆ, ಆ ಪ್ಲೇಸಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಓಕೆ, ಸೊ ಆಕ್ಸಿಜನ್ ಲೆವೆಲ್ ಕಡಿಮೆ ಇದ್ದಾಗ ಹಾರ್ಟ್ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ದಟ್ ಸ್ಟಿಮ್ಯುಲೇಟ್ ಯುವರ್ ಹಾರ್ಟ್. ನಿಮ್ಮ ಹಾರ್ಟ್ ಸ್ಟಿಮ್ಯುಲೇಟ್ ಆದಾಗ ಕಾರ್ಡಿಯಕ್ ಔಟ್ಪುಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಸೊ ನೆನ್ಪಿಡಬೇಕು, ಹೈಪಾಕ್ಸಿಯಾ ಅಂದರೆ ಲೋ ಆಕ್ಸಿಜನ್ ಅಲ್ಲ. ಓಕೆ, ಸೊ ಲೋ ಆಕ್ಸಿಜನ್ ಇನ್ ಎನ್ವಿರಾನ್ಮೆಂಟ್ ಇದೆ, ಎನ್ವಿರಾನ್ಮೆಂಟ್ ಒಳಗಡೆ ಲೋ ಆಕ್ಸಿಜನ್ ಇದೆ. ಓಕೆ, ಸೊ ಹೈಪಾಕ್ಸಿಯಾ ಒಳಗಡೆ ಏನಿತ್ತು, ಟಿಶ್ಯೂ ಒಳಗಡೆ ಹೈಪಾಕ್ಸಿಯಾ ಒಳಗಡೆ ಟಿಶ್ಯೂ ಒಳಗಡೆ ಏನಿತ್ತು, ಟಿಶ್ಯೂ ಒಳಗಡೆ ಆಕ್ಸಿಜನ್ ಕಡಿಮೆ ಇತ್ತು. ಓಕೆ, ಸೊ ಇಲ್ಲೇನಾಗಿದೆ, ಹೊರಗಡೆ ಅಂದರೆ ಎನ್ವಿರಾನ್ಮೆಂಟ್ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದಾಗ ಅದು ಏನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ ನಿಮ್ಮ ಹಾರ್ಟಿಗೆ ಆ್ಯಂಡ್ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ ಕಾರ್ಡಿಯಕ್ ಔಟ್ಪುಟ್. ಸೊ ಐ ಥಿಂಕ್ ನಿಮಗೆ ಆಲ್ಟಿಟ್ಯೂಡ್ ಕೂಡ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಥೋಲಜಿಕಲ್ ಕಂಡೀಷನ್ ಅಂದರೆ ಡಿಸೀಸ್, ರೋಗ ಇದ್ದಾಗ, ಹಾರ್ಟ್ ರೋಗ ಇದೆ ಸರ್. ಓಕೆ, ಸೊ ಹೃದಯ ಸಂಬಂಧಿಸಿದ ರೋಗಗಳು ಅಂತಾರಲ್ಲ, ಆ ಥರ ಇದೆ. ಸೊ ಅಂಥ ಟೈಮಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ, ಹಾರ್ಟ್ ಫೇಲ್ಯೂರ್. ಓಕೆ, ಸೊ ಹಾರ್ಟ್ ಕೆಲಸ ಏನಿದೆ ಸರ್, ಪಂಪಿಂಗ್, ಅದೇ ಏನಾಗಿದೆ, ಫೇಲ್ ಆಗಿದೆ. ಪಂಪಿಂಗ್ ಫೇಲ್ ಆದಾಗ ಕಾರ್ಡಿಯಕ್ ಔಟ್ಪುಟ್ ಜಾಸ್ತಿ ಇರುತ್ತೇನಾ, ಕಮ್ಮಿ ಇರುತ್ತೇನಾ, ಕಡಿಮೆ ಇದೆ. ಓಕೆ, ಸೊ ಫೈನಲಿ ಇಲ್ಲಿ ಏನಾಗುತ್ತೆ, ಹಾರ್ಟ್ ಫೇಲ್ಯೂರ್ ಇದ್ದರೆ ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್. ಮಯೋಕಾರ್ಡಿಯಲ್ ಮೀನ್ಸ್ ಮಿಡಲ್ ಲೇಯರ್. ಇನ್ಫಾಕ್ಷನ್ ಮೀನ್ಸ್ ಡ್ಯಾಮೇಜ್. ಓಕೆ, ಸೊ ನಿಮ್ಮ ಮಿಡಲ್ ಲೇಯರ್ ಆಫ್ ದಿ ಹಾರ್ಟ್ ಮೀನ್ಸ್ ಮಸಲ್ ಲೇಯರ್ ಆಫ್ ದಿ ಹಾರ್ಟ್ ಈಸ್ ಡ್ಯಾಮೇಜ್ಡ್. ಮಸಲ್ ಲೇಯರ್ ಡ್ಯಾಮೇಜ್ ಆಗಿದೆ. ಮಸಲ್ ಲೇಯರ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಮಸಲ್ ಲೇಯರ್ ಹೆಲ್ಪ್ಸ್ ಇನ್ ಕಾಂಟ್ರಾಕ್ಷನ್ ಮೀನ್ಸ್ ಬ್ಲಡ್ ಪಂಪ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ವಿತೌಟ್ ಮಸಲ್ ದೇರ್ ಇಸ್ ನೋ ಕಾಂಟ್ರಾಕ್ಷನ್. ಓಕೆ, ಸೊ ಮಸಲೇ ಡ್ಯಾಮೇಜ್ ಆಗಿದೆ. ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಮೀನ್ಸ್ ಡ್ಯಾಮೇಜ್. ಮಯೋಕಾರ್ಡಿಯಲ್ ಮೀನ್ಸ್ ಮಸಲ್ ಲೇಯರ್ ಆಫ್ ದಿ ಹಾರ್ಟ್, ಮಿಡಲ್ ಲೇಯರ್ ಆಫ್ ದಿ ಹಾರ್ಟ್. ಓಕೆ, ಸೊ ಮಸಲ್ ಇಲ್ಲಿ ಡ್ಯಾಮೇಜ್ ಆಗಿದೆ, ಕಾಂಟ್ರಾಕ್ಷನ್ ಸರಿಯಾಗುತ್ತೇನಾ, ಇಲ್ಲ. ಬ್ಲಡ್ ಪಂಪ್ ಸರಿಯಾಗುತ್ತೇನಾ, ಇಲ್ಲ. ಸೊ ಏನಾಯಿತು, ಕಾರ್ಡಿಯಕ್ ಔಟ್ಪುಟ್ ಕಡಿಮೆ ಆಯಿತು. ಓಕೆ, ಸೊ ನೆಕ್ಸ್ಟ್ ಹೈಪರ್ ಟೆನ್ಷನ್. ಓಕೆ, ಸೊ ಹೈಪರ್ ಟೆನ್ಷನ್ ಅಂದರೆ ನಿಮಗೆ ಜಸ್ಟ್ ಹೇಳಿನಿ, ಬ್ಲಡ್ ವೆಸಲ್ ಇದೆ, ಬ್ಲಡ್ ಇದೆ. ಓಕೆ, ಸೊ ಬ್ಲಡ್ ಏನು ಮಾಡುತ್ತೆ, ಬ್ಲಡ್ ವೆಸಲ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕುತ್ತೆ. ಬ್ಲಡ್ ಈಸ್ ಅಪ್ಲೈಯಿಂಗ್ ಮೋರ್ ಪ್ರೆಷರ್ ಆನ್ ಬ್ಲಡ್ ವೆಸಲ್, ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಏನು ಮಾಡ್ತಾ ಇದೆ, ನಮ್ಮ ಬ್ಲಡ್ ವೆಸಲ್ ಕೂಡ ಹಾರ್ಟ್ ಮೇಲೆ ಪ್ರೆಷರ್ ಹಾಕ್ತಾ ಇದೆ. ಎಷ್ಟು ಪ್ರೆಷರ್ ಬ್ಲಡ್ ವೆಸಲ್ ಮೇಲೆ ಬ್ಲಡ್ ಹಾಕುತ್ತೆ ಅಲ್ಲ, ಅಷ್ಟೇ ಪ್ರೆಷರ್ ಏನು ಮಾಡುತ್ತೆ, ಬ್ಲಡ್ ವೆಸಲ್ ಕೂಡ
ಬ್ಲಡ್ ಮೇಲೆ ಹಾಕುತ್ತೆ, ಹೌದಲ್ಲ? ಹಾಂ, ಅಂದರೆ ಏನಾಯಿತು, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿದ್ದರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಯಿತು. ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿದ್ದರೆ ಏನಾಯಿತು, ಇನ್ಕ್ರೀಸ್ಡ್ ಆಫ್ಟರ್ ಲೋಡ್. ಆಫ್ಟರ್ ಲೋಡ್ ಮೀನ್ಸ್ ಪೆರಿಫೆರಲ್ ಪಿ ಎಚ್, ಪೆರಿಫೆರಲ್ ರೆಸಿಸ್ಟೆನ್ಸ್. ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿದ್ದರೆ ಪೆರಿಫೆರಲ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ಪೆರಿಫೆರಲ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಲೆಫ್ಟ್ ವೆಂಟ್ರಿಕ್ಯುಲರ್ ಹೈಪರ್ಟ್ರೋಫಿ. ಜಾಸ್ತಿ ಪ್ರೆಷರಿಂದ ನಮ್ಮ ಬ್ಲಡ್ ಇದೆಲ್ಲ ಫೋರ್ಸ್ ಮಾಡಿ ಫೋರ್ಸ್ ಅಪ್ಲೈ ಮಾಡಿ ಕಾಂಟ್ರಾಕ್ಷನ್ ಮಾಡಿ ಏನಾಗುತ್ತೆ, ನಮ್ಮ ಲೆಫ್ಟ್ ವೆಂಟ್ರಿಕಲ್ ಹೈಪರ್ಟ್ರೋಫಿ ದೊಡ್ಡದಾಗಿಬಿಡುತ್ತೆ. ಓಕೆ, ಸೊ ಅದು ಬಿಟ್ಬಿಡಿ. ಸೊ ನೆನ್ಪಿಡಿ, ಪೆರಿಫೆರಲ್ ರೆಸಿಸ್ಟೆನ್ಸ್ ಜಾಸ್ತಿ ಆದಾಗ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗುತ್ತೆ. ಎಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಹೈಪರ್ ಟೆನ್ಷನ್ ಇದ್ದಾಗ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎನೇಮಿಯಾ. ಎನೇಮಿಯಾ ಮೀನ್ಸ್ ಸರ್ ನಮ್ಮ ಬಾಡಿ ಒಳಗಡೆ ಬ್ಲಡ್ ಕಡಿಮೆ ಇದೆ. ಎನಿಮಿಯಾ ಮೀನ್ಸ್ ಲೋ ಬ್ಲಡ್ ಇನ್ ಬಾಡಿ. ಇಷ್ಟೇ ನೆನಪಿಡಿ, ಸಾಕಷ್ಟು ಡೀಟೇಲ್ ಆಗಿಲ್ಲ. ಸೊ ರೆಡ್ ಬ್ಲಡ್ ಸೆಲ್ ಅಂತ ಹೇಳ್ಬೋದು ರೀ. ಓಕೆ, ಲೋ ರೆಡ್ ಬ್ಲಡ್ ಸೆಲ್ ಇನ್ ದಿ ಬಾಡಿ. ಹಿಮೋಗ್ಲೋಬಿನ್ ಅಂತ ಕೂಡ ಹೇಳ್ಬೋದು, ರೆಡ್ಯೂಸ್ಡ್ ನಂಬರ್ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡಿ ಅಂತ ಕೂಡ ಹೇಳ್ಬೋದು. ಸೊ ಭಾಳಷ್ಟು ಇದರಲ್ಲಿ ಟೈಪ್ಸ್ ಇರಲಿ ಬಿಡಿ. ಸೊ ಮೇಲೆ ನೀವು ಇಷ್ಟು ಸಾಕು. ಓಕೆ, ಸೊ ಬ್ಲಡ್ ಕಡಿಮೆ ಇದ್ದಾಗ, ನಮ್ಮ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಇದ್ದಾಗ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಕಂಪನ್ಸೇಟ್ರಿ ಮೆಕ್ಯಾನಿಸಮ್ ಚಾಲು ಆಗುತ್ತೆ. ಓಕೆ, ಸೊ ಕಂಪನ್ಸೇಟ್ರಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಲೋ ಆಕ್ಸಿಜನ್ ಇತ್ತು ಸರ್, ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ ನಿಮ್ಮ ಬಾಡಿಗೆ ಏನಾಗಿ ಫೀಲ್ ಆಗುತ್ತೆ, ನನ್ನ ಬಾಡಿ ಒಳಗಡೆ ಲೋ ಆಕ್ಸಿಜನ್ ಇದೆ, ಆಕ್ಸಿಜನ್ ಕಡಿಮೆ ಯಾಕಿದೆ, ಹಾರ್ಟ್ ರೇಟ್ ಮೇ ಬಿ ಕಡಿಮೆ ಬೀಳ್ಬೋದು, ಅದಕ್ಕೋಸ್ಕರ ಹಾರ್ಟ್ ರೇಟ್ ಅದು ಫಾಸ್ಟ್ ಮಾಡುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಇನಿಷಿಯಲಿ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ. ಬಟ್ ಅದೇ ಥರ ಭಾಳ ಮಾಡಿ ಅದೇ ಥರ ಭಾಳ ಹೊತ್ತು ಆದಮೇಲೆ ಲೇಟರ್ ಏನಾಗುತ್ತೆ, ಡಿಕ್ರೀಸ್ ಆಗ್ಬೋದು. ಓಕೆ, ಸೊ ಎನಿಮಿಯಾ ಇದ್ದರೆ ಫಸ್ಟ್ ಏನಾಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಗುತ್ತೆ ಆಮೇಲೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಥೈರಾಯ್ಡ್ ಡಿಸಾರ್ಡರ್. ಸೊ ಥೈರಾಯ್ಡ್ ಡಿಸಾರ್ಡರ್ ಒಳಗಡೆ ಮೇನ್ ಇರೋದು ಹೈಪರ್ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್. ಹೈಪರ್ ಅಂದರೆ ಜಾಸ್ತಿ. ಓಕೆ, ಸೊ ಜಾಸ್ತಿ ಅಂದರೆ ಇಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಗುತ್ತೆ. ಹೈಪೋಥೈರಾಯ್ಡಿಸಮ್, ಹೈಪೋ ಮೀನ್ಸ್ ಕಡಿಮೆ, ಹೈಪೋ ಅಂದರೆ ಇಲ್ಲಿ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ಸೊ ಜಸ್ಟ್ ಈ ಥರ ನೆನ್ಪಿಟ್ಕೊಳ್ಳಿ, ಹೈಪರ್ ಜಾಸ್ತಿ, ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ, ಹೈಪೋ ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ. ಓಕೆ, ಹಾಂ. ಸೊ ಇಲ್ಲಿ ಹೈಪಾಕ್ಸಿಯಾ, ಐ ಥಿಂಕ್ ನಾವು ಅಲ್ಲಿ ಮೇಲ್ಗಡೆ ನೋಡಿದ್ದೀವಿ. ಹೈಪಾಕ್ಸಿಯಾ ಮೀನ್ಸ್ ಲೋ ಆಕ್ಸಿಜನ್ ಇನ್ ಬ್ಲಡ್. ಬ್ಲಡ್ ಇಲ್ಲ, ಟಿಶ್ಯೂ. ಓಕೆ, ಸೊ ಬ್ಲಡ್ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದರೆ ಹೈಪಾಕ್ಸಿಮಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಬಾಡಿ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದಾಗ, ಬಾಡಿ ಟಿಶ್ಯೂ ಒಳಗಡೆ ಆಕ್ಸಿಜನ್ ಕಡಿಮೆ ಇದ್ದಾಗ ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಓಕೆ, ಸೊ ಹೈಪಾಕ್ಸಿಯಾ ಇದ್ದಾಗ ಏನಾಗುತ್ತೆ, ಲೋ ಆಕ್ಸಿಜನ್, ಕಂಪನ್ಸೇಟ್ರಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಸಡನ್ ಏನಾಗುತ್ತೆ, ನಿಮ್ಮ ಬಾಡಿ ಒಳಗಡೆ ಟಿಶ್ಯೂ ಒಳಗಡೆ ಆಕ್ಸಿಜನ್ ಇಲ್ಲ. ಸೊ ಟಿಶ್ಯೂ ಏನು ಮಾಡುತ್ತೆ, ಬ್ರೈನಿಗೆ ಸೆಂಡ್ ಮಾಡುತ್ತೆ ಸಿಗ್ನಲ್. ಅಣ್ಣ ನೋಡಪ್ಪ, ನನ್ನ ಹತ್ರ ಕಡಿಮೆ ಆಕ್ಸಿಜನ್ ಬರ್ತಾ ಇದೆ ಅಂತ ಬ್ರೈನಿಗೆ ಸೆಂಡ್ ಮಾಡುತ್ತೆ. ಸೊ ಬ್ರೈನ್ ಏನು ಮಾಡುತ್ತೆ, ಹಾರ್ಟ್ ರೇಟ್ ಇನ್ಕ್ರೀಸ್ ಮಾಡುತ್ತೆ. ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಟೆಂಪರರಿಲಿ ಏನಾಗುತ್ತೆ ಇಲ್ಲಿ, ಹೌದು ಅದೇ ಆಗುತ್ತೆ. ಓಕೆ, ಸೊ ಟೆಂಪರರಿಲಿ, ಸೊ ಇಲ್ಲಿ ಇದು ಮಿಸ್ಟೇಕ್ ಆಗಿ ಮಿಸ್ಪ್ರಿಂಟ್ ಆಗಿದೆ. ಸೊ ಅದನ್ನು ರಿಮೂವ್ ಮಾಡೋಣ. ಓಕೆ, ಇಲ್ಲೇನಾಗುತ್ತೆ, ಕಂಪನ್ಸೇಟ್ರಿ. ಓಕೆ, ಸೊ ಇಲ್ಲೇನಾಗುತ್ತೆ, ಕಂಪನ್ಸೇಟ್ರಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಕಂಪನ್ಸೇಟ್ರಿ ಸ್ಟಾರ್ಟಿಂಗ್ ಏನಾಗುತ್ತೆ, ಅದು ಕಂಪನ್ಸೇಟ್ ಮಾಡೋಕ್ಕೆ, ಲೋ ಆಕ್ಸಿಜನ್ ಕಂಪನ್ಸೇಟ್ ಮಾಡೋಕ್ಕೆ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಹಾರ್ಟ್ ರೇಟ್ ಇನ್ಕ್ರೀಸ್ ಆದಾಗ ಇನಿಷಿಯಲಿ ಏನಾಯಿತು, ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಯಿತು. ಓಕೆ, ಏನಾಯಿತು, ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಯಿತು. ಆ್ಯಂಡ್ ಬಟ್ ಅದೇ ಥರ ಜಾಸ್ತಿ ನಡೆದಿದ್ಮೇಲೆ, ಅದೇ ಥರ ಲೇಟ್ರ್ ಆಮೇಲೆ ಏನಾಗುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಆಟೋಮೆಟಿಕಲಿ ಕಡಿಮೆ
ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಮೇಲ್ಗಡೆಯಲ್ಲಿ ನೋಡಿದಿರಲ್ಲ, ಸೇಮ್ ಎನಿಮಿಯಾ ಕೇಸಲ್ಲಿ ಏನಾಗಿತ್ತು, ಲೋ ಆಕ್ಸಿಜನ್ ಇತ್ತು ಸರ್, ಕಂಪನ್ಸೇಟ್ರಿ ಹಾರ್ಟ್ ರೇಟ್ ಇಂಕ್ರೀಸ್ ಆಯಿತು. ಇನಿಷಿಯಲಿ ಕಾರ್ಡಿಯಾಕ್ ಔಟ್ಪುಟ್ ಜಾಸ್ತಿ ಆಯಿತು, ಬಟ್ ಲೇಟರ್ ಸಿವಿಯರ್ ಆದಾಗ ಏನಾಯಿತು, ಕಾರ್ಡಿಯಾಕ್ ಔಟ್ಪುಟ್ ಕಡಿಮೆ ಆಯಿತು. ಸೊ ಅದೇ ಥರ ಇಲ್ಲಿ ಹೈಪೋಕ್ಸಿಯಾ ಕೇಸಲ್ಲಿ ಕೂಡ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಹೈಡ್ರೇಷನ್. ಸೊ ವಾಟ್ ಈಸ್ ಅ ಡಿಹೈಡ್ರೇಷನ್? ಡಿಹೈಡ್ರೇಷನ್ ಅಂದರೆ ಏನು? ಫ್ಲೂಯಿಡ್ ನಮ್ಮ ಬಾಡಿ ಒಳಗಡೆ ಕಮ್ಮಿ ಇದೆ. ಓಕೆ, ಸೊ ಫ್ಲೂಯಿಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ ನಮ್ಮ ಬಾಡಿ ಒಳಗಡೆ ಕಮ್ಮಿ ಇದೆ, ಫ್ಲೂಯಿಡ್ ನಮ್ಮ ಬಾಡಿ ಒಳಗಡೆ ಕಮ್ಮಿ ಇದೆ, ಅದನ್ನು ನಾವು ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ನಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಕಡಿಮೆ ಇದೆ. ಸೊ ಫ್ಲೂಯಿಡ್ ಕಡಿಮೆ ಇದೆ ಅಂದರೆ ಅರ್ಥ ಏನು? ಬ್ಲಡ್ ಕೂಡ ಕಡಿಮೆ ಇದೆ. ಓಕೆ, ಸೊ ಫ್ಲೂಯಿಡ್ ಲಾಸ್ ಆಗಿದೆ ಅಥವಾ ಫ್ಲೂಯಿಡ್ ಇಲ್ಲ, ಡಿಹೈಡ್ರೇಷನ್ ಆಗಿದೆ, ವೀನಸ್ ರಿಟರ್ನ್ ಕಡಿಮೆ ಬರುತ್ತೆ. ಓಕೆ, ಸೊ ಫ್ಲೂಯಿಡ್ ಅಂದರೆ ನಮ್ಮ ಬ್ಲಡ್ ಕೂಡ ಏನಿದೆ, ಫ್ಲೂಯಿಡ್ ಇದೆ. ಓಕೆ, ಸೊ ವೀನಸ್ ರಿಟರ್ನ್ ಕಡಿಮೆ ಆದಾಗ ಕಾರ್ಡಿಯಾಕ್ ಔಟ್ಪುಟ್ ಕೂಡ ಕಡಿಮೆ ಆಗುತ್ತೆ. ವೀನಸ್ ರಿಟರ್ನ್ ಎಷ್ಟು ಜಾಸ್ತಿ ಆಗಿದ್ರೆ ಅಷ್ಟು ಜಾಸ್ತಿ ಕಾರ್ಡಿಯಾಕ್ ಔಟ್ಪುಟ್ ಇರುತ್ತೆ. ವೀನಸ್ ರಿಟರ್ನ್ ಎಷ್ಟು ಕಡಿಮೆ ಇದ್ದರೆ ಅಷ್ಟು ಕಡಿಮೆ ಏನಿರುತ್ತೆ, ಕಾರ್ಡಿಯಾಕ್ ಔಟ್ಪುಟ್ ಇರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಲೈಕ್ ಮಾಡಿರಪ್ಪ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.